ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ಇವತ್ತು ನಿಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ KSET ನ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ಹಾಗಾಗಿ ನಮಗೆ ನೋಡಿ ಯಾವುದೇ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾದ್ರೆ ಅದರ ಆ ಒಂದು ಎಕ್ಸಾಮ್ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳು ತುಂಬಾ ಇಂಪಾರ್ಟೆಂಟ್ ರೂಲ್ ಅನ್ನ ಪ್ಲೇ ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ 2024 KSET ಪತ್ರಿಕೆಯ ಒಂದು ಜನರಲ್ ಪೇಪರ್ ಅಥವಾ ಪೇಪರ್ ಒನ್ ಅನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇನ್ನೊಂದು ಈ ಒಂದು ತರಗತಿಯ ವಿಶೇಷತೆ ಏನಂತಂದ್ರೆ ನಾನು ಈ ಒಂದು ಪೇಪರ್ ಅನ್ನ ಬೋತ್ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಅಫಿಷಿಯಲ್ ಕೀ ಆನ್ಸರ್ ಮುಖಾಂತರ ಒಂದು ಡಿಸ್ಕಸ್ ಮಾಡ್ತೀನಿ. ಜೊತೆಗೆ ಪ್ರತಿಯೊಂದು ಕ್ವಶನ್ ಕೂಡ ನಾನು ಡೀಟೇಲ್ಡ್ ಆಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಇದು ಒಂದು ಸ್ಪೆಷಾಲಿಟಿ ಆಫ್ ದಿ ಮೈ ಕ್ಲಾಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡಿ, ಇದು 2024 ಪತ್ರಿಕೆಯಾಗಿದೆ. ಸೊ ಹಾಗಾಗಿ ಪೇಪರ್ ಒನ್ ಆಗಿದೆ. ಇಲ್ಲಿ ಟೋಟಲ್ ಆಗಿ ನಿಮಗೆ 50 ಪ್ರಶ್ನೆಗಳಿರ್ತವೆ. ಸೊ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಅಂದ್ರೆ ಇರ್ತವೆ. ಹಾಗಾಗಿ 100 ಮಾರ್ಕ್ಸ್ ಇರುತ್ತೆ. ಇದರ ವರ್ಷನ್ ಬಂದು C1 ವರ್ಷನ್ ಕೋಡ್ ಆಗಿದೆ. ಓಕೆನಾ? ಸೊ ಹಾಗಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಇಲ್ಲಿ ಒಂದು ಇಮೇಜ್ ಕೊಟ್ಟಿದ್ದಾರೆ. ಸರಳ ಚಿತ್ರವೊಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ. ಒಂದು ಕಾಲಂನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರವನ್ನ ಚಲಿಸಿದಾಗ ಅಥವಾ ಹಾಕಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನ ಆರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಯಮ ಏನಂದ್ರೆ ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ, ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನ ಆರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ನಮಗೆ ಇಲ್ಲಿ ಏನಂದ್ರೆ ನಮಗೆ ಕಾಲಮ್ಗಳಲ್ಲಿ ಇಮೇಜಸ್ ಕೊಟ್ಟಿದ್ದಾರೆ. ಒಂದರಿಂದ ಒಂದು ಸಂಕೀರ್ಣ ಆಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಆಗುವಂತ ಇಮೇಜ್ ಅನ್ನ ಮೋಸ್ಟ್ ಕಾಂಪ್ಲೆಕ್ಸ್ ಆಗುವಂತ ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಾ? ನೋಡಿ, ನಮಗೆ ಫಸ್ಟ್ ಒನ್ ಏನಂದ್ರೆ ಅಷ್ಟು ನಮಗೆ ನೋಡಿ ಇಲ್ಲಿ ಎಲ್ಲ ಕಡೆ ನಮಗೆ ಸೆಂಟ್ರಲಿ 4 ಲೈನ್ಸ್ ಇದೆ. ಸೊ ಇಲ್ಲಿ ಕೂಡ 4 ಲೈನ್ಸ್ ಇದೆ. ಸೊ ಹಾಗಾಗಿ ಫಸ್ಟ್ ಒನ್ ಏನಂದ್ರೆ ಅಷ್ಟು ನಮಗೆ ಕಾಂಪ್ಲೆಕ್ಸಿಟಿ ಇಲ್ಲ. ಅದೇ ರೀತಿ ಸೆಕೆಂಡ್ ಬಂದಾಗ ನೋಡಿ ಏನಂದ್ರೆ ಇಲ್ಲಿ ಕೂಡ ನಮ್ಗೆ ಏನಂದ್ರೆ ನೋಡಿ ಎರಡು ಕೂಡ ಇಲ್ಲಿ ಕಡೆ ಕೂಡ ಸೇಮ್ ಆಗಿದೆ. ಹಾಗಾಗಿ ಸೆಕೆಂಡ್ ಕೂಡ ಆಗಲ್ಲ. ಸೊ ಇಲ್ಲಿ ನಮಗೆ ಥರ್ಡ್ ಆಗುತ್ತೆ ನೋಡಿ. ಹೌದಾ? ಇಲ್ಲಿ ನಮಗೆ ಒಂದು ರೆಕ್ಟಾಂಗಲ್ ಒಳಗಡೆ ಇಲ್ಲಿ ನಮಗೆ ಲೈನ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಇಮೇಜಸ್ಗೆ. ಸೊ ಹಾಗಾಗಿ ನಮಗೆ ಇಲ್ಲಿ 3 ಆಗುತ್ತೆ, ಜೊತೆಗೆ 4 ಕೂಡ ಆಗುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ಅಂದ್ರೆ ನಮಗೆ 3 ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ 3 ಕರೆಕ್ಟ್ ಆಗುತ್ತೆ. ಬಟ್ ನಿಮಗೆ ಅಫಿಷಿಯಲ್ ಕೀ ಆನ್ಸರ್ ಬಂದು 3 ಅಥವಾ 4 ಎರಡು ಕೂಡ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಈ ಒಂದು ಇಮೇಜ್ ಪ್ರಕಾರ ಅಂದ್ರೆ ನಮಗೆ 3 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ನೋಡಿ, ಎರಡನೇ ಪ್ರಶ್ನೆ. ಇಲ್ಲಿ ನಮಗೆ ಒಂದು ಮೆಂಟಲಿಟಿ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, 1 2 3 A 4 B ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಹೌದಾ? ಸೊ ಏನಿದೆ ನೋಡಿ, 1 2 3 A 4 B ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ನಮಗೆ. ಹೌದಾ? ಸೊ ಇದೇನಂದ್ರೆ 5 ಮತ್ತು 12 ಏನೊಂದು ಸಂಖ್ಯೆ ಇದೆಯಲ್ಲ, ಇದೇನಂತಂದ್ರೆ 5 ಮತ್ತು 12ಗಳಿಂದ ಡಿವೈಡ್ ಆಗುತ್ತೆ ಅಥವಾ ಭಾಗವಾಗುತ್ತೆ. ಸೊ ಹಾಗಾದ್ರೆ A ಮತ್ತು B ಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ನೋಡಿ, ಅಂದ್ರೆ ನಮಗೆ ಆಕ್ಚುಲಿ A ಮತ್ತೆ B ವ್ಯಾಲ್ಯೂ ಕಂಡುಹಿಡ್ಕೊಂಡದ್ರ ಟೋಟಲ್ ಅನ್ನ ಮಾಡಬೇಕಾಗದ ಬರುವಂತಾಗಿದೆ. ಸೊ ಅದು ನೋಡಿ, ನಮ್ಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಏನು 5 ಮತ್ತು 12 ಕೊಟ್ಟಿದಲ್ಲ, ಇದರ ಒಂದು ಲಸ ನೋಡ್ತಗೋಣ. ನಮಗೆ ಲಸ ಬಂದೇನಾಗುತ್ತೆ ಅಂತಂದ್ರೆ ಲಸ 60 ಆಗುತ್ತೆ. ಓಕೆ, 60 ಆಗುತ್ತೆ. ಸೊ ಹಾಗಾಗಿ ಏನಂದ್ರೆ ನೋಡಿ, ಎರಡು ನಂಬರ್ ನಮಗೆ ಇದು ಬರುವಂತದ್ದಾಗಿರುತ್ತೆ. ಹೌದಾ? ಸೊ ಹಾಗಾಗಿ ನೋಡಿ, ನಮಗೆ ಎರಡು ಫಸ್ಟ್ ಒಂದು ಬಿಡೋಣ, ಈ 3 ನಂಬರ್ 4 ನಂಬರ್ ಹತ್ರ ತಗೋಣ. ಸೊ ನಮಗೆ ಇದನ್ನ ಫಾರ್ ಎಕ್ಸಾಂಪಲ್ ಅಂದ್ರೆ 3000 ಈ ತರ ತಗೋಬಹುದು. ಸೊ ಹಾಗಾಗಿ ನಮಗೆ A ಮತ್ತೆ B ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಹೌದಾ? ಈಗೇನಂದ್ರೆ ನೋಡಿ, 3000ಗೆ 60 ಆಡ್ ಮಾಡ್ತಾ ಹೋಗೋಣ. ಸೊ ಎಷ್ಟಾಗುತ್ತೆ ನೋಡಿ, ಫಸ್ಟ್ ನಮಗೆ ಬಂದ್ರೆ 360 ಆಗುತ್ತೆ. ಯಾಕಂದ್ರೆ ನೋಡಿ ನಮಗೆ ಇಲ್ಲಿ ಥರ್ಡ್ ಒಂದು ನಂಬರ್ ಬಂದು 4 ಆಗಿರ್ಬೇಕು. ಹಾಗಾಗಿ ನಮಗೆ ನೇರವಾಗಿ ಏನ್ ಮಾಡೋಣ ಅಂದ್ರೆ 3000 ಏನ್ ಮಾಡೋದ್ರೆ 2240 ಬರುತ್ತೆ. ಅಂದ್ರೆ 64 ಸೋದಾ ನಮಗೆ 240 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ 60 × 9 ಮಾಡೋಣ. ಸೊ 69 ಯಾಕಂದ್ರೆ 3540 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 14 ಮಾಡೋಣ, ಯಾಕಂದ್ರೆ ಅಲ್ಲಿ ಕೂಡ 4 ಬರುತ್ತೆ. 14 × 16 ಅಂತಂದ್ರೆ ನಮಗೆ ಎಷ್ಟಾಗುತ್ತೆ 3840 ಆಗುತ್ತೆ. ಹೌದಾ? ಯಾಕಂದ್ರೆ ನಮಗೆ ಥರ್ಡ್ ಪ್ಲೇಸ್ ಅಲ್ಲಿ ನಮಗೆ 4 ಬರಬೇಕಾಗುತ್ತೆ. ಸೊ ಹಾಗಾಗಿ ಈ ಮೂರಲ್ಲೇ ನಮಗೆ ಆನ್ಸರ್ ಆಗೋ ಚಾನ್ಸ್ ಇರುತ್ತೆ. ನೋಡ್ತಾ ಹೋಗೋಣ. ನೋಡಿ, A ಸಂಖ್ಯೆ ಅಂದ್ರೆ ಎಷ್ಟಿದೆ, ನಮಗೆ 2 ಬಂದಿದೆ. ಹೌದಾ? ಸೊ A ಸಂಖ್ಯೆ 2, B ಸಂಖ್ಯೆ ಏನಿದೆ, B ನಂಬರ್ ಏನಿದೆ 0 ಇದೆ. ಹಾಗಾಗಿ 2 ಆಗುತ್ತೆ. ಎರಡನೇದು ಬಂದು ನೋಡಿದಾಗ A ವ್ಯಾಲ್ಯೂ ಬಂದು 5 ಇದೆ, B ವ್ಯಾಲ್ಯೂ ಬಂದು 0 ಇದೆ, 5 ಆಗುತ್ತೆ. ಮೂರನೇದು A ವ್ಯಾಲ್ಯೂ 8 ಇದೆ, B ವ್ಯಾಲ್ಯೂ 0 ಇದೆ, 8 ಆಗುತ್ತೆ. ಹೌದಾ? ನಮ್ಗೆ ಇಲ್ಲಿ ಕೊಟ್ಟಂತ ಆನ್ಸರ್ ಏನಂದ್ರೆ ಆಕ್ಚುಲಿ 5 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ A 5 ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಹಾಗಾಗಿ A ಬೆಲೆ ಬಂದು 5 ಇದೆ, B ಬೆಲೆ ಬಂದು ವ್ಯಾಲ್ಯೂ ಬಂದು 0 ಇದೆ. ಹಾಗಾಗಿ ಎರಡರ ಮೊತ್ತ ಬಂದು 5 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ.
ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, ಅಗೇನ್ ಮೆಂಟಲಿಬಿಲಿಟಿ ಕ್ವೆಶ್ಚನ್ಸ್ ಇದೆ ನೋಡಿ. ಇಲ್ಲಿ ಒಬ್ಬ ಕಳ್ಳನನ್ನ ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನ ಗುರುತಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನ ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನ ಹಿಂದಿಕ್ಕುತ್ತಾನೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಓದಿ ಒಂದ್ಸಲ. ಇಂಗ್ಲಿಷ್ ಇಲ್ಲಿ ಓಕೆ, ಹೌದಾ ನೋಡಿ. ಏನಂದ್ರೆ ಏನ್ ಕ್ವಶನ್ ಇರುತ್ತೆ ಅಂದ್ರೆ, ಸೊ ನಮ್ಗೆ ಒಂದ್ ಕಡೆ ಪೊಲೀಸ್ ಇದ್ದಾರೆ, ಇನ್ನೊಬ್ರು ಥೀಫ್ ಇದ್ದಾರೆ. ಹೌದಾ, ಸೊ ಇಲ್ಲಿ ಏನಂದ್ರೆ ನೋಡಿ, ಸೊ ಪೊಲೀಸ್ ಮತ್ತೆ ಸೊ ಥೀಫ್ ಅಂದ್ರೆ ಅವ್ರಿಗಿಂತ ಮುಂದಿದ್ದಾರೆ. ಇವ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತೆ, 100 ಮೀಟರ್ ಅಂತೆ. ಸೊ ಇವ್ರೇನಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಸೊ ಇಲ್ಲಿ ಥೀಫ್ ಇದೆ. ಸೊ ಹಾಗಾಗಿ ಇಬ್ರು ಒಂದೇ ಪಾಯಿಂಟಿಗೆ ಏನಂತಂದ್ರೆ ಆಕ್ಚುಲಿ ಪೊಲೀಸ್ನನ್ನ ಏನ್ ಮಾಡೋದಕ್ಕೆ ಕಳ್ಳ ಹಿಂದಾಕ್ಬೇಕಾಗಿದೆ. ಅದು ಎಷ್ಟು ಇದರಲ್ಲಿ ಆಗ್ತಾರೆ ಅಂತ ಕ್ವಶನ್ಸ್ ಕೇಳ್ತಾರೆ. ಹೌದಾ ನೋಡಿ, ಪೊಲೀಸರ ವೇಗ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನಮಗೆ. ಸೊ ಇಲ್ಲಿ ನಮಗೆ 10 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. 10 ಕಿಲೋಮೀಟರ್ ಕೊಟ್ಟಿದ್ದಾರೆ ಪರ್ ಅವರ್ಗೆ. ಸೊ ಪೊಲೀಸ್ನ ವೇಗ ಅದೇ ರೀತಿ ಕಳ್ಳಂದು ಬಂದು 8 ಕಿಲೋಮೀಟರ್ ಪರ್ ಅವರ್ ಅಂತ 8 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಹೌದಾ, ಸೊ ಹಾಗಾಗಿ ನಮಗೆ ನೋಡಿ ಇವೆರಡರ ಮಧ್ಯೆ ಏನಂದ್ರೆ ನಮಗೆ ಸೇಮ್ ಒಂದು ಏನಂದ್ರೆ ಇದು ಬಂದಾಗ ಏನಂತಂದ್ರೆ ಆಕ್ಚುಲಿ ಅದನ್ನ ನಾವು ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ. ಅಂದ್ರೆ ಎಷ್ಟು ಇದೆ ಇಬ್ಬರ ಮಧ್ಯೆ ಗ್ಯಾಪ್ ಅಂದ್ರೆ ನಮಗೆ ರಿಲೇಟಿವ್ ಸ್ಪೀಡ್ ಬಂದು ದೇರ್ ಇಸ್ ಅ 2 ಕಿಲೋಮೀಟರ್ ಪರ್ ಅವರ್ ಇದೆ ನಮಗೆ. ಅಂದ್ರೆ ಇಬ್ಬರ ಮಧ್ಯೆ ಎಷ್ಟು ನಮಗೆ ರಿಲೇಟಿವ್ ಸ್ಪೀಡ್ ಇದೆ, ರಿಲೇಟಿವ್ ಸ್ಪೀಡ್ ಅಂದ್ರೆ ಅದು 2 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆನಾ. ಸೊ ಹಾಗಾಗಿ ಫಾರ್ಮುಲಾ ಗೊತ್ತು ನಮಗೆ. ಸೊ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಹೌದಾ, ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ. ಸೊ ಡಿಸ್ಟೆನ್ಸ್ ಏನಂದ್ರೆ 100 ಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಪೀಡ್ ಎಷ್ಟಿದೆ ನಮಗೆ, ರಿಲೇಟಿವ್ ಸ್ಪೀಡ್ ಬಂದು ಸೊ 2 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇದನ್ನ ನಾವೇನಂದ್ರೆ ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾದ್ರೆ ಏನಾಗಬೇಕಾಗುತ್ತೆ, ಸೊ 5/18 ಮಾಡ್ಕೋಬೇಕಾಗುತ್ತೆ. ಹೌದಾ, ಸೊ ಹಾಗಾಗಿ 100 ಮೀಟರ್ ಇಂಟು 18 ಮೇಲ್ಗಡೆ ಬರುತ್ತೆ. ಸೊ ಡಿವೈಡ್ ಬೈ 2 ಇಂಟು 5 ಆಗುತ್ತೆ. ಹೌದಾ, ಸೊ ಹಾಗಾಗಿ ಸೊ 2 1 ಜಾ 250 ಜಾ 5 1 ಜಾ 5 10 ಜಾ ಎಷ್ಟಾಗುತ್ತೆ ನಮಗೆ 180 ಸೆಕೆಂಡ್ ಈಗ ನಮಗೆ ಟೈಮ್ ಸಿಕ್ತು. ಹೌದಾ, ಈಗೇನ್ ಮಾಡ್ಬೇಕು ನಾವು ಆಕ್ಚುಲಿ ಅಗೇನ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಬಂದು ಸೊ ಟೈಮ್ ಇಂಟು ಸ್ಪೀಡ್ ಬರುತ್ತೆ. ಹೌದಾ, ಸೊ ಹಾಗಾಗಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಎಷ್ಟಿದೆ ನಮಗೆ 180 ಸೆಕೆಂಡ್ ಆಲ್ರೆಡಿ ಗೊತ್ತಾಗಿದೆ. ಅದೇ ರೀತಿ ಸ್ಪೀಡ್ ಎಷ್ಟಿದೆ ನಮಗೆ, ಇಲ್ಲಿ ಕಳ್ಳನ್ ಬೇಕಾಗಿದಲ್ವಾ. ಸೊ ಹಾಗಾಗಿ ಅದನ್ನ ನಾವೇನಂದ್ರೆ ಸೊ ಕಳ್ಳನ್ ಸ್ಪೀಡ್ ತಗೋಣ. ಸೊ ಎಷ್ಟಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಇದೆ. ಹಾಗಾಗಿ ಏನ್ ಮಾಡ್ಬೇಕಾಗುತ್ತೆ ನಾವು ಇದನ್ನ ಮೀಟರ್ ಪರ್ ಸೆಕೆಂಡ್ ಬೇಕಾದ್ರೆ 5/18 ಮಾಡ್ಬೇಕಾಗತ್ತೆ. ಹೌದಾ, ಸೊ ಹಾಗಾಗಿ 18 1 ಜಾ 18 10 ಜಾ. ಹೌದಾ, ಹಾಗಾಗಿ ಎಷ್ಟಾಗುತ್ತೆ ನೋಡಿ. ಸೊ 18 80 85 400 ಏನಾಯ್ತು ನಮಗೆ ಮೀಟರ್ ಆಯ್ತು. ಇಲ್ಲಿ ಏನು ಕೇಳಿದಾರೆ ಆಕ್ಚುಲಿ ನಮಗೆ ಅದನ್ನ ಕಿಲೋಮೀಟರ್ ಕೇಳಿದಾನೆ. ಹೌದಾ, ಸೊ ಹಾಗಾಗಿ ಸೊ 400 ಡಿವೈಡ್ ಬೈ 1000 ಮಾಡಿದ್ರೆ ನಮಗೆ ಅದನ್ನ ಕಿಲೋಮೀಟರ್ ಮಾಡಬೇಕಾಗುತ್ತೆ. ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ ನೋಡಿ 2 0 ಕ್ಯಾನ್ಸಲ್ ಆಗುತ್ತೆ. ಸೊ 2/5 ಆಗುತ್ತೆ. ದಟ್ ಈಸ್ ದ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 2/5 ಕಿಲೋಮೀಟರ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಸೊ ಅಗೇನ್ ಅಂದ್ರೆ ನೋಡಿ, ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಕ್ರಮವಾಗಿ 24 ದಿನಗಳು 6 ದಿನಗಳು 12 ದಿನಗಳನ್ನ ತೆಗೆದುಕೊಳ್ಳುತ್ತಾರೆ. ಅಂದ್ರೆ ಎ ಬಿ ಅಂಡ್ ಸಿ ಕ್ಯಾನ್ ಕಂಪ್ಲೀಟ್ ಪೀಸ್ ಆಫ್ ವರ್ಕಿಂಗ್ 24 days 6 days and 12 days ರೆಸ್ಪೆಕ್ಟಿವ್ಲಿ. ಅವರೆಲ್ಲರ ಜೊತೆಯಾಗಿ ಅದೇ ಕಾರ್ಯವನ್ನ ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾರೆ. ಅಂದ್ರೆ ವರ್ಕಿಂಗ್ ಟುಗೆದರ್ ದೇ ವಿಲ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ದ ಹೌ ಮೆನಿ ಡೇಸ್ ಅಂತ ಕ್ವಶನ್ಸ್ ಕೇಳ್ತಾರೆ. ಇದು ನಮಗೆ ಇದನ್ನ ನೋಡೋಣ. ಅಂದ್ರೆ ಸೊ ನಮಗೆ ಇಲ್ಲಿ 3 ಜನ ಇದ್ದಾರೆ. ಸೋದಾ, ಸೊ 3 ಜನ ಇದ್ದಾರೆ. ಎ ಬಂದು 24 ದಿನದಲ್ಲಿ ಇದು ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ ಬಿ ಅನ್ನ ಒಂದು ಕೆಲಸವನ್ನ 6 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸಿ ಅನ್ನ 12 days ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾನೆ. ನೋಡಿ ಈ 3 ಲಸ ತೆಗೆದು ನಮ್ಗೆ ಎಷ್ಟು ಬರುತ್ತೆ ನೋಡಿ, ಇಲ್ಲಿರುವಂತ ದೊಡ್ಡ ಸಂಖ್ಯೆನೇ ಲಸ್ ಆಗುತ್ತೆ ನಮಗೆ, ಅದು 24 ಬರುತ್ತೆ. ಹೌದಾ, ಸೊ ಹಾಗಾಗಿ ನೋಡಿ 24 ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ ಇದು ಟೋಟಲ್ ವರ್ಕ್. ಆಕ್ಚುಲಿ 24 ದಿನ ಅಂತಂದ್ರೆ ಟೋಟಲ್ ವರ್ಕ್ ಆಗಿದೆ. ಆದ್ರೆ ಏನ್ ಮಾಡ್ತಾನೆ ಒಂದಿನಕ್ಕೆ 1% ಅಂದ್ರೆ 1 ಪಾಯಿಂಟ್ ಕೆಲಸ ಮಾಡ್ತಾ ಹೋಗ್ತಾನೆ. ಬಿ ಏನ್ ಮಾಡ್ತಾನೆ ಆಕ್ಚುಲಿ ಸೊ 1 ಡೇಗೆ ಆತ 4 ಅಂದ್ರೆ 4% ಕೆಲಸ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಸಿ ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ 2 ಟೈಮ್ಸ್ ಕೆಲಸ ಮಾಡ್ತಾ ಹೋಗ್ತಾನೆ. ಅಂದ್ರೆ ಟೋಟಲ್ ಎಷ್ಟು ಆಯ್ತು ಅಂದ್ರೆ ನಮಗೆ ಆಕ್ಚುಲಿ ಒಂದು ದಿನಕ್ಕೆ ಏನ್ ಮಾಡ್ತಾರೋ 7 ಪಾಯಿಂಟ್ ಅಂದ್ರೆ % ಅಥವಾ ಒಂದು ವರ್ಕ್ ಅನ್ನ ಮಾಡ್ತಾ ಹೋಗ್ತಾರೆ. ಹೌದಾ, ಸೊ ಹಾಗಾಗಿ ನಮಗೆ ಏನಿದೆ ನೋಡಿ, ಸೊ 24 ಟೋಟಲ್ ವರ್ಕ್ ಇದೆ. ಅದನ್ನ 1 ಡೇ ಏನಂದ್ರೆ ಆಕ್ಚುಲಿ 7 ಮಾಡ್ತಾ ಹೋಗ್ತಾರೆ. 7 1 ಛೇದ ಹೋಗಲ್ಲ, ಏನ್ ಮಾಡ್ಬೇಕಾಗುತ್ತೆ ಅವಾಗ ನಮಗೆ. ಸೊ 3 ಒಂದ್ಲೆ ಸೊ 3 7 ಹೌದಾ ಬೈ 7 3 7 21 ಪ್ಲಸ್ 3 ಅಂದ್ರೆ ಸೊ ಏನಾಗುತ್ತೆ 3 ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ದ 3 ಇಂಟು 3/7 ಡೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ 3 ಜನ ಕೂಡ್ಕೊಂಡು ಕೆಲಸವನ್ನ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸೊ
4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಹಾಗೆ ಇಲ್ಲಿ ಕೂಡ ಒಂದು ಮೆಂಟಲ್ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 8 ಜನರು ಕೊಟ್ಟಿದ್ದಾರೆ. PQRSTU ಎಂದು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ W ಅಂತ 8 ಜನರು ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ 1 ಮತ್ತೆ ಗ್ರೂಪ್ 2 ಎಂದು 2 ಗುಂಪುಗಳಾಗಿ ವಿಂಗಡಿಸಿದ್ದು ಪ್ರತಿ ಗುಂಪಿನಾಗ ಏನಂದ್ರೆ 4 ಜನ ಇರ್ತಾರೆ ಅಂತ ಹೇಳ್ತಾರೆ. ಹೌದಾ? ನೋಡಿ, ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ನೋಡ್ತಗೋಣ. ಇಲ್ಲಿ ಇಂಗ್ಲಿಷ್ ನಿಮ್ಗೆ ಗೊತ್ತಾಗುತ್ತೆ. ಏನಂದ್ರೆ ನಮಗೆ ಟೋಟಲ್ ಆಗಿ ಅಂದ್ರೆ 8 ಜನ ಕೊಟ್ಟಿದ್ದಾರೆ. ನಮಗೆ 8 ಜನ ಮೆಂಬರ್ಸ್ ಇದ್ದಾರೆ. ಅವರನ್ನ ಗ್ರೂಪ್ 1 ಮತ್ತೆ ಗ್ರೂಪ್ 2 ಆಗಿ ವಿಂಗಡಿಸಬೇಕಂತ ಹೇಳ್ತಾರೆ. ಸೊ ಪ್ರತಿ ಗುಂಪಲ್ಲಿ 4 ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ ನಮ್ಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ನೋಡ್ತಗೋಣ. ಇಲ್ಲಿ ಒಂದು ಕಂಡೀಷನ್ ನೋಡಿ, W and QR ಇಂದ ಗ್ರೂಪ್ A ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ W ಮತ್ತೆ Q ಇದಾರಲ್ಲ, ಇವರು ಗ್ರೂಪ್ 1 ಅಲ್ಲಿ ಬರ್ತಾರಂತ ಕೊಟ್ಟಿದ್ದಾರೆ. ಹೌದಾ? ಅದೇ ರೀತಿ ನೋಡ್ತಗೋಣ ನೋಡಿ. ಸೊ ನೆಕ್ಸ್ಟ್ ಏನಂದ್ರೆ W and U ಕೆನಾಟ್ ಬಿ ಇನ್ ದ ಸೇಮ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೊಳ್ಳೋ ಕಂಡೀಷನ್ಸ್ ಏನಂದ್ರೆ ನೋಡಿ, W ಮತ್ತೆ U ಇದಾರಲ್ಲ, ಅವರು ಒಂದೇ ಗ್ರೂಪ್ ಅಲ್ಲಿ ಬರಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನಂದ್ರೆ ಆಕ್ಚುಲಿ W ಏನಂದ್ರೆ ಆಲ್ರೆಡಿ ಗ್ರೂಪ್ 1 ಅಲ್ಲಿ ಇದ್ದಾನೆ, ಹಾಗಾಗಿ ಸೊ ಇಲ್ಲಿ ಬರಂಗಿಲ್ಲ. ಹಾಗಾಗಿ ಸೊ ಅವರು ಗ್ರೂಪ್ 2 ಅಲ್ಲಿ U ಬರ್ತಾರೆ. ಹೌದಾ? ಸೊ ಇದು ಸೆಕೆಂಡ್ ಕಂಡೀಷನ್ಸ್ ಆಯ್ತು. ನೆಕ್ಸ್ಟ್ ನೋಡ್ತಗೋಣ. ಯು ಕೆನಾಟ್ ವಿನ್ ದ ಗ್ರೂಪ್ ಇನ್ ವಿಚ್ R and S ಅಂತ ಕೊಟ್ಟಿದ್ದಾರೆ. ಯು ಇದನ್ನಲ್ಲ, ಈತ R ಮತ್ತೆ S ಅಲ್ಲಿ ಇರುವಂತ ಗ್ರೂಪ್ ಅಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಯು ಇಲ್ಲಿದ್ರೆ ಏನಾಗುತ್ತೆ, ಆಕ್ಚುಲಿ ನಮಗೆ R ಅನ್ನೋದು ಗ್ರೂಪ್ A1 ಅಲ್ಲಿ ಬರ್ತಾ ಹೋಗುತ್ತೆ. ಹೌದಾ? ಅದೇ ರೀತಿ ಸೆಕೆಂಡ್ ಆಯ್ತು. ನೆಕ್ಸ್ಟ್ ನೋಡ್ತಗೋಣ. ನೀದರ್ Q nor R ಕ್ಯಾನ್ ಬಿ ಇನ್ ದ ಗ್ರೂಪ್ ಇನ್ ವಿಚ್ ವಿ ಅಂತ ಕೇಳ್ತಾರೆ. ಅಂದ್ರೆ ವಿ ಗ್ರೂಪ್ ಇದಾರಲ್ಲ, ಅವರಲ್ಲಿ ಏನಂತಂದ್ರೆ ಯಾವುದೇ ಕಾರಣ ಕೂಡ ಸೊ Q ಮತ್ತೆ R ಬರಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ವಿ ಗ್ರೂಪ್ ಅಲ್ಲಿ ಏನಂತಂದ್ರೆ ಆಕ್ಚುಲಿ ಸೊ R ಮತ್ತೆ ಬರಲ್ಲ ಅಂತಂದ್ರೆ ಸೊ ಏನಾಗುತ್ತೆ, ವಿ ಕೂಡ ಈ ಕಡೆ ಬರ್ತಾನೆ. ಅದೇ ರೀತಿ ನೆಕ್ಸ್ಟ್ P ಮಸ್ಟ್ ಬಿನ್ ದ ಸೇಮ್ ಗ್ರೂಪ್ ಇನ್ ವಿಚ್ ಟಿ ಅಂತ ಕರೀತಾರೆ. ಸೊ ಹಾಗಾಗಿ P ಇಲ್ಲಿ 4 ಜನ ಆಲ್ರೆಡಿ ಆಗಿದ್ದಾರೆ. ಸೊ ಹಾಗಾಗಿ P ಕೂಡ ಇಲ್ಲೇ ಬರ್ತಾನೆ, T ಕೂಡ ಇಲ್ಲೇ ಬರ್ತಾನೆ. ಸೊ ದಿಸ್ ಇಸ್ ದ ಗ್ರೂಪ್ 1 ಮತ್ತೆ ಗ್ರೂಪ್ 2 ನಾವು ಏನ್ ಮಾಡಿದ್ವಿ, ಸಪರೇಟ್ ಮಾಡಿದ್ವಿ. ಏನ್ ಕ್ವಶನ್ ಕೇಳಿದೆ ನೋಡಿ. ಸೊ ಇಲ್ಲಿ ಏನಂದ್ರೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾವ್ದು ಟ್ರೂ ಅಂತ ಕೇಳ್ತಿದ್ದಾನೆ. R ಇನ್ ದ ಗ್ರೂಪ್ B2 ಅಂತ ಕೊಟ್ಟಿದ್ದಾನೆ. ಹೌದಾ? R ಏನಂದ್ರೆ ಆಕ್ಚುಲಿ ಗ್ರೂಪ್ 1 ಇದೆ, ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. UV P and TR ಇಂದ ಗ್ರೂಪ್ 2 ಅಂತ ಕೊಟ್ಟಿದ್ದಾನೆ. ಹೌದಾ? ನೋಡಿ, U ಇದೆ, V ಇದೆ, P ಇದೆ, T ಇದೆ, ಗ್ರೂಪ್ 2 ಇದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಎರಡನೇ ಆಪ್ಷನ್ ಅಂದ್ರೆ ಸೊ ಇಲ್ಲಿ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡ್ತಾರೆ ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಅಂದ್ರೆ ನಮಗೆ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಕೆಲವು ಡಬ್ಬಿಗಳು ದುಂಡಾಗಿವೆ ಅಂತ ಕೊಟ್ಟಿದ್ದಾನೆ. ಎರಡನೇ ಹೇಳಿಕೆ ಬಂದು ಹಲವು ಕಪ್ಪುಗಳು ದುಂಡಾಗಿವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಸೊ ನಮ್ಗೆ ಇಲ್ಲಿ ಒಂದು ತೀರ್ಮಾನ ಸಹ ಕೊಟ್ಟಿದ್ದಾನೆ. ಇಂಗ್ಲಿಷ್ ನೋಡ್ತಗೋಣ. ಸ್ಟೇಟ್ಮೆಂಟ್ಸ್ ಏನಂದ್ರೆ ಸಮ್ ಟಿನ್ಸ್ ಆರ್ ರೌಂಡ್ ಅಂತಿದೆ, ಸಮ್ ಕಪ್ಸ್ ಆರ್ ರೌಂಡ್ ಅಂತಿದೆ. ಕನ್ಕ್ಲೂಷನ್ ಬಂದು ಸಮ್ ಟಿನ್ಸ್ ಆರ್ ಕಪ್ಸ್. ಸೆಕೆಂಡ್ ಕನ್ಕ್ಲೂಷನ್ ಆಲ್ ರೌಂಡ್ ಥಿಂಗ್ಸ್ ಆರ್ ಐದರ್ ಟಿನ್ಸ್ ಆರ್ ಕಪ್ಸ್ ಅಂತ ಕೊಟ್ಟಿದ್ದಾನೆ. ಥರ್ಡ್ ಅಲ್ಲಿ ಸಮ್ ಟಿನ್ಸ್ ಆರ್ ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾನೆ. ಫೋರ್ತ್ ಕನ್ಕ್ಲೂಷನ್ ಅಲ್ಲಿ ಸಮ್ ಕಪ್ಸ್ ಆರ್ ಫ್ಲಾಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೋಡ್ತಾ ಹೋಗೋಣ. ಡಯಾಗ್ರಾಮ್ ಹಾಕೋಣ. ವೆನ್ ಡಯಾಗ್ರಾಮ್. ಫಸ್ಟ್ ಒನ್ ನೋಡಿ, ಹಲವು ಡಬ್ಬಿಗಳೇನಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ದುಂಡಾಗಿವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಇದು ಡಬ್ಬಿಗಳಾದ್ರೆ ಇದು ದುಂಡಾಗಿದೆ ಅಂತ ಕೊಟ್ಟಿದ್ದಾನೆ. ಎರಡನೇದೇನೆ ನೋಡಿ, ಹಲವು ಕಪ್ಪುಗಳು ದುಂಡಾಗಿವೆ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಹಲವು ಕಪ್ಪುಗಳು ಏನಾಗಿದೆ ಅಂದ್ರೆ ಸೊ ಅಂದ್ರೆ ನೋಡಿ, ಆಕ್ಚುಲಿ ಇವೆಲ್ಲ ಕೂಡ ಡಬ್ಬಿ ದುಂಡಾಗಿವೆ ಅಂತ ಅರ್ಥ. ಅದೇ ರೀತಿ ಇವುಗಳೇನಂತಂದ್ರೆ ಸೊ ಕಪ್ಪುಗಳು ದುಂಡಾಗಿವೆ ಜೊತೆಗೆ ಕಪ್ಪುಗಳು ಅಂತ ಕೊಟ್ಟಿದ್ದಾನೆ. ಹೌದಾ? ಕನ್ಕ್ಲೂಷನ್ ನೋಡ್ತಾ ನೋಡಿ, ಹಲವು ಡಬ್ಬಿಗಳು ಕಪ್ಪುಗಳಾಗಿವೆ ಅಂತ ಕೊಟ್ಟಿದ್ದಾನೆ. ನೋಡಿ, ಡಬ್ಬು ಈ ಕಡೆ ಇದೆ, ಸೊ ಹಾಗಾಗಿ ಕಪ್ಪು ಈ ಕಡೆ ಇರುತ್ತೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟು ಆಗಲ್ಲ. ಓಕೆ. ಅದೇ ರೀತಿ ಎಲ್ಲಾ ವಸ್ತುಗಳು ಡಬ್ಬಿಗಳಾಗಿರುತ್ತವೆ ಅಥವಾ ಕಪ್ಪುಗಳಾಗಿ ಅಂತ ಕೊಟ್ಟಿದ್ದಾನೆ. ನೋ, ಬರೀ ಕೆಲವು ವಸ್ತುಗಳು ಮಾತ್ರ ಡಬ್ಬಿಗಳಾಗಿವೆ, ಕೆಲವು ವಸ್ತುಗಳು ಮಾತ್ರ ಕಪ್ಪುಗಳಾಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ತೀರ್ಮಾನ ಕೂಡ ತಪ್ಪಾಗಿದೆ. ಮೂರನೇದು ಹಲವು ಡಬ್ಬಿಗಳು ಆಯಾತಾಕಾರದಲ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಇಲ್ಲಿ ದುಂಡಾಗಿರೋ ಬಗ್ಗೆ ಮಾತ್ರ, ರೌಂಡ್ ಬಗ್ಗೆ ಮಾತ್ರ ಕೊಟ್ಟಿದ್ದಾನೆ, ಯಾವುದೇ ರೀತಿಯ ಆಯತಾಕಾರದ ಬಗ್ಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಇರ್ಬೋದು ಅಥವಾ ಇರದೇ ಇರ್ಬೋದು, ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯ ಪುರಾವೆಗಳಿಲ್ಲ, ಹೇಳಿಕೆಗಳಲ್ಲಿ ಕೇಳಿಲ್ಲ. ಸೊ ಹಾಗಾಗಿ ನಮಗೆ 3 ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ನಾಲ್ಕನೇದು ಹಲವು ಕಪ್ಪುಗಳು ಸಮತಟ್ಟಾಗಿವೆ ಅಂತ ಕೊಟ್ಟಿದ್ದಾನೆ. ಹೌದಾ? ಅದರ ಬಗ್ಗೆ ಕೂಡ ನಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಯಾವ ತೀರ್ಮಾನವು ಸರಿ ಇಲ್ಲ ಅಂತ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇನ್ನೊಂದೇನಂದ್ರೆ ಆಕ್ಚುಲಿ ನೀವು ಈ ಕಪ್ಪುಗಳಿದೆಯಲ್ಲ, ಸೊ ಇಲ್ಲಿ ತಗೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಟ್ ಇಲ್ಲಿ ನಮ್ಗೆ ಕೀ ಆನ್ಸರ್ ಬಂದು ಅಫಿಷಿಯಲ್ 3 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್.
ಸೊ ಹಾಗಾಗಿ ಆಪ್ಷನ್ ಸಿ ನನ್ ಆಫ್ ದಿ ಕನ್ಕ್ಲೂಷನ್ ಆರ್ ಫಾಲೋ ಅಂತ ಕೊಡ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ಇದಂದ್ರೆ ನಮಗೆ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ರೋಹನ್ ಅಂತ ಒಬ್ಬ ಸ್ಟೂಡೆಂಟ್ ಇದ್ದ ಆ ವ್ಯಕ್ತಿ ಇದ್ದಾನೆ. ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಅವನು ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸುತ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಹಾಗಾದರೆ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಮತ್ತು ಎಷ್ಟು ದೂರದಲ್ಲಿ ಚಲಿಸಿದ್ದಾನೆ ಅಂತ ಕ್ವಶನ್ಸ್ ಕೇಳ್ತಾರೆ. ಹೌದಾ, ನೋಡ್ತಾ ನೋಡಿ. ಇಲ್ಲಿ ನಮ್ಗೆ ಏನಂದ್ರೆ ರೋಹನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ರೋಹನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅದೇನ್ ಮಾಡ್ತಾನೆ ಅಂದ್ರೆ ನೋಡಿ ಆಕ್ಚುಲಿ ಸೊ ಉತ್ತರಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಹೌದಾ, ಸೊ ಇಲ್ಲಿ ಈ ಪಾಯಿಂಟ್ ತಗೊಂಡ್ರೆ ಉತ್ತರಕ್ಕೆ ಏನ್ ಮಾಡ್ತಾನೆ ಅಂತ ಆತ 50 ಮೀಟರ್ 30 ಮೀಟರ್ ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ ಸೊ ಉತ್ತರಕ್ಕೆ ಹೋಗ್ತಾನೆ. ಅಲ್ಲಿಂದ ಏನ್ ಮಾಡ್ತಾನೆ ಅಂದ್ರೆ ಟರ್ನಿಂಗ್ ದ ರೈಟ್ ಅಂತ, ಇಲ್ಲಿಂದ ಏನ್ ಮಾಡ್ತಾನೆ ಆಕ್ಚುಲಿ ರೈಟ್ ಟರ್ನ್ ಮಾಡಿ ಏನ್ ಮಾಡ್ತಾನೆ ಅಂದ್ರೆ ಆತ ಸೊ ಅಗೇನ್ 30 ಮೀಟರ್ ಮೂವ್ಮೆಂಟ್ ಆಗ್ತಾನೆ. ಹೌದಾ, ಮತ್ತೇನ್ ಮಾಡ್ತಾನೆ ನೋಡಿ ಆಕ್ಚುಲಿ ಅಲ್ಲಿಂದ ಅಗೇನ್ ರೈಟ್ ತಿರುಗ್ತಾನೆ. ಸೊ ಅಲ್ಲಿಂದ ಏನಂದ್ರೆ 50 ಮೀಟರ್ ಬರ್ತಾನಂತೆ. ಅವನು ಎಷ್ಟು ಬರ್ತಾನೆ 50 ಮೀಟರ್. ನೋಡಿ ಆಕ್ಚುಲಿ ಅಂದ್ರೆ ನಮ್ಗೆ ಇಲ್ಲಿ ಸಿಲಿಗೆ ಅಂದ್ರೆ 30 ಮೀಟರ್ ಆಯ್ತು, ನೆಕ್ಸ್ಟ್ 20 ಮೀಟರ್ಸ್ ಎಕ್ಸ್ಟ್ರಾ ಬರ್ತಾನೆ. ಜೊತೆಗೆ ಫೈನಲ್ ಏನ್ ಮಾಡ್ತಾನೆ ಅಂದ್ರೆ ಟರ್ನ್ ಟು ದ ರೈಟ್ ವಾಕ್ 30 ಮೀಟರ್ ಅಂತ. ಇಲ್ಲಿಂದ ಏನ್ ಮಾಡ್ತಾನೆ ಮತ್ತೆ ಅವನು ರೈಟ್ ಟರ್ನ್ ಮಾಡಿ ಮತ್ತೆ ಸೊ 30 ಮೀಟರ್ ಏನ್ ಮಾಡ್ತಾನಂತೆ ಆಕ್ಚುಲಿ ಸೊ ಅಗೇನ್ ಸೊ ಮೂವ್ಮೆಂಟ್ ಆಗ್ತಾನೆ, ಇಲ್ಲಿಗೆ ಬರ್ತಾನೆ. ಹೌದಾ, ಸೊ ಹಾಗಾದ್ರೆ ಆತ ಎಸ್ ಕೇಂದ್ರದಿಂದ ಅಥವಾ ಅಂದ್ರೆ ಈ ಎಸ್ ಪಾಯಿಂಟ್ ಅಲ್ವಾ, ಎಸ್ ಪಾಯಿಂಟ್ ಇಂದ ಎಷ್ಟು ದೂರ ಇದೆ ಅಂತ ಕೇಳ್ತಾರೆ. ಹೌದಾ, ನೋಡಿ ಆಲ್ರೆಡಿ ನಮ್ಗೆ ಇಲ್ಲಿ ಆಕ್ಚುಲಿ 50 ಇದೆ, ಇಲ್ಲಿ 30 ಇದೆ. ಸೊ ಏನ್ ಈ ಪೋರ್ಷನ್ ಇದೆಯಲ್ಲ ದಿಸ್ ಇಸ್ ದ 20 ಮೀಟರ್ ಏನಂತಂದ್ರೆ ಎಸ್ ನಿಂದ ದೂರ ಇದ್ದಾನೆ. ಯಾವ ದಿಕ್ಕಿಗೆ ಇದ್ದಾನೆ ನೋಡಿ ಆಕ್ಚುಲಿ ನಮಗೆ ಸೊ ಈ ಕಡೆ ಬಂದಾಗ ಈಸ್ಟ್ ಆಗುತ್ತೆ, ಸೊ ಮೇಲ್ಗಡೆ ಹೋದಾಗ ನಾರ್ತ್ ಆಗುತ್ತೆ, ಸೊ ಕೆಳಗಡೆ ಬಂದಾಗ ಸೌತ್ ಆಗುತ್ತೆ. ಸೊ ಹಾಗಾಗಿ ಅಂತೇನಂದ್ರೆ ಎಸ್ ಕೇಂದ್ರದಿಂದ 20 ಮೀಟರ್ ಡಿಸ್ಟೆನ್ಸ್ ಇದ್ದಾನೆ, ಜೊತೆಗೆ ದಕ್ಷಿಣ ದಿಕ್ಕಿಗಿದ್ದಾನೆ. ಸೊ ಹಾಗಾಗಿ ಆಪ್ಷನ್ 2 20 ಮೀಟರ್ಸ್ ಟು ದ ಸೌತ್. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದಕ್ಷಿಣಕ್ಕೆ 20 ಮೀಟರ್ ದೂರದಲ್ಲಿ ಇರುವಂತದ್ದಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಇದೊಂದು ಜನರಲ್ ಕ್ವಶನ್ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 6 ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ ಅಂತ ಹೇಳ್ತಾರೆ. ಹೌದಾ, ಅಂದ್ರೆ ನಮ್ಮ ಕಂಟ್ರಿ ಇದೆಯಲ್ಲ ಏನಂತಂದ್ರೆ ಎನ್ಯುವಲ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಬ್ಲಡ್ ಇನ್ ಅವರ್ ಕಂಟ್ರಿ ಇಸ್ 6 ಮಿಲಿಯನ್ ಯೂನಿಟ್ಸ್ ನಮಗೆ ಅಗತ್ಯ ಇದೆ. ವೆರಾಸ್ ಜನರೇಷನ್ ಈಸ್ ಓನ್ಲಿ 3.6 ಮಿಲಿಯನ್ ಅಂತ ಕೇಳ್ತಾರೆ. ಅಂದ್ರೆ ಉತ್ಪಾದನೆ ಇದೆಯಲ್ಲ ಬಹಳ ಕಡಿಮೆ ಇದೆ. ಎಷ್ಟಿದೆ ಅಂತ ಜಸ್ಟ್ 3.6 ಮಿಲಿಯನ್ ಮಾತ್ರ ಯೂನಿಟ್ ಮಾತ್ರ ನಮಗೆ ಉತ್ಪಾದನೆ ಆಗ್ತದೆ. 6 ಮಿಲಿಯನ್ ನಮ್ಮ ದೇಶಕ್ಕೆ ಅಂದ್ರೆ ನಮ್ಮ ವರ್ಷದಲ್ಲಿ ಬೇಕಾಗಿರುವಂತದ್ದಾಗಿದೆ ಅಂತ ಕೇಳ್ತಾರೆ. ಸೊ ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಅಥವಾ ಸಂದರ್ಭಕ್ಕೆ ಏನು ಅಗತ್ಯ ಕ್ರಮಗಳು ತೆಗೆದುಬಹುದು ಅಂತ ನೆಸೆಸರಿ ಸ್ಟೆಪ್ಸ್ ತಗೋಬಹುದು ಅಂತ ಕೇಳ್ತಾರೆ. ನೋಡ್ತಾ ಫಸ್ಟ್ ಒಂದು ರಕ್ತದಾನ ಮಾಡೋದ್ರಿಂದ ಅವರ ಆರೋಗ್ಯವು ಹೇಗೆ ಸುಧಾರಿಸುತ್ತದೆ ಎಂದು ತಿಳಿಸುವುದರ ಮೂಲಕ ಆಕರ್ಷಣೆ ಮಾಡಬೇಕು. ಹೌದು, ಅಂದ್ರೆ ಏನಂದ್ರೆ ನಾವೇನಂದ್ರೆ ಜನರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ರಕ್ತದಾನ ಮಾಡಿದ್ರೆ ನಿಮ್ಮ ಒಂದು ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಇದೇ ಒಂದು ಕ್ರಮ ಅಂತ ಹೇಳ್ಬೋದು. ಹಾಗಾಗಿ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ರಕ್ತದಾನಿಗಳನ್ನ ಆರ್ಥಿಕವಾಗಿ ಪ್ರೋತ್ಸಾಹಿಸುವುದರ ಮುಖಾಂತರ ಆಕರ್ಷಿಸಬಹುದು. ಹೌದು, ಯಾರೆಲ್ಲ ರಕ್ತದಾನ ಮಾಡ್ತಾರೆ ಅವ್ರಿಗೇನೋ ಒಂದು 10,000 5,000 ಏನ್ ಮಾಡುತ್ತೆ ಒಂದು ಹಣಕಾಸಿನ ನೆರವನ್ನು ಕೊಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ರಕ್ತ ಕೊಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಅಗತ್ಯ ಕ್ರಮ ಅಂತ ಹೇಳ್ಬೋದು. ಸೊ ಹಾಗಾಗಿ ಎರಡನೇದು ಕೂಡ ಸರಿಯಾಗುತ್ತೆ. ಮೂರನೇದು ಹೆಚ್ಚು ಖಾಸಗಿ ರಕ್ತ ನಿಧಿಗಳನ್ನ ಪ್ರೋತ್ಸಾಹಿಸಬೇಕು. ಈಗ ನೋಡಿ ನಮ್ಮ ದೇಶದಲ್ಲಿ ಬಂದಾಗ ರೆಡ್ ಕ್ರಾಸ್ ಅಂತಿದೆ. ಹೌದಾ, ಅದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳಿಗೆ ಕೂಡ ಏನಂತಂದ್ರೆ ಆಕ್ಚುಲಿ ರಕ್ತವನ್ನ ಸಂಗ್ರಹಿಸೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಮ್ಮ ದೇಶದಲ್ಲಿ ಒಂದು ರಕ್ತದ ಉತ್ಪಾದನೆ ಇದೆಯಲ್ಲ ಏನಂತಂದ್ರೆ ನಾವು ಕಲೆಕ್ಷನ್ ಮಾಡಕ್ಕೆ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಮೂರನೇ ಒಂದು ಕ್ರಮ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಯಾವ್ದು ಕ್ರಮ ತೆಗೆದುಬಹುದು ಅಂತಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲವನ್ನು ಕೂಡ ನಾವು ಅನುಸರಿಸಬಹುದು. ಸೊ ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲ ಮೂರನ್ನು ಕೂಡ ಅನುಸರಿಸಬಹುದು. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಲ್ ಆಫ್ ದಿ 3 ಫಾಲೋದ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 9ನೇ ಪ್ರಶ್ನೆ. ಇದು ಒಂದು ಮೆಂಟಾಲಿಟಿ ಪ್ರಶ್ನೆಯಾಗಿದೆ. ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತವು 19:5 ಅನುಪಾತ 5 ಆಗಿದೆ. 4 ವರ್ಷಗಳ ನಂತರ ಅನುಪಾತವು 3:1 ಆಗುತ್ತದೆ. ಹಾಗಾದ್ರೆ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ದ ರೇಷಿಯೋ ಆಫ್ ದಿ ಏಜಸ್ ಆಫ್ ಫಾದರ್ ಅಂಡ್ ಸನ್ ಎಟ್ ಪ್ರೆಸೆಂಟ್ 19:5 ಇದೆ. ಆಫ್ಟರ್ 4 years ದ ರೇಷಿಯೋ ವಿಲ್ ಬಿ
3:1 ಆಗುತ್ತೆ. ಸೊ ವಾಟ್ ಈಸ್ ದ ಸಮ್ ಆಫ್ ದಿ ಪ್ರೆಸೆಂಟ್ ಏಜಸ್ ಆಫ್ ದಿ ಫಾದರ್ ಅಂಡ್ ಸನ್ ಅಂತ ಕೇಳ್ತಾರೆ. ನೋಡಿ ನಮಗೆ ಇಲ್ಲಿ ನೋಡ್ತೋಣ. ಹೌದಾ, ಫಾದರ್ ಮತ್ತೆ ಸನ್ ಏಜ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಫಾದರ್ ಏನಂತಂದ್ರೆ 19 ಇಷ್ಟು ಸನ್ ಎಷ್ಟು ಅಂತಂದ್ರೆ 5 ಅಂತ ಕೊಟ್ಟಿದ್ದಾರೆ. ಹೌದಾ, ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಏನ್ ಮಾಡೋದ್ರಿಂದ ನಾವು ಸೊ ಜಸ್ಟ್ 19x ಇಷ್ಟು 5x ಅಂತ ತಗೋಣ. ಹೌದಾ, ಏನ್ ಹೇಳ್ತಾರೆ ನೋಡಿ, 4 ವರ್ಷಗಳ ನಂತರ ಅಂತ ಅಂದ್ರೆ ಏನಾಗುತ್ತೆ ನಮಗೆ, ಸೊ 19x ಪ್ಲಸ್ 4 ಅಂತ ತಗೋಣ. ಅದೇ ರೀತಿ ಮಗಂದ ಏನಂತಂದ್ರೆ ಸೊ 5x ಮತ್ತೆ 4 ಅಂತ ತಗೋಣ. ಎಷ್ಟಾಗುತ್ತೆ ರೇಷೋ ಅವ್ರದ್ದು, ರೇಷೋ 3:1 ಅಂದ್ರೆ 3/1 ಅಂತ ತಗೋಣ. ಹೌದಾ, ಈಗ ನಾವು ಅದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಏನಾಗುತ್ತೆ ನೋಡಿ, ಸೊ 1 ಅಂದ್ರೆ 19x ಪ್ಲಸ್ 4 ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಸೊ 3 ಇಂಟು 5x ಪ್ಲಸ್ 4 ಆಗುತ್ತೆ. ಹೌದಾ, ಸೊ 19x ಆಸ್ ಇಟ್ ಈಸ್ ಪ್ಲಸ್ 4 ಇಸ್ ಈಕ್ವಲ್ ಟು 3 15x ಪ್ಲಸ್ 3 4 12. ಹೌದಾ, ಸೊ ಹಾಗಾಗಿ 19x ಈ 15x ಈ ಕಡೆ ತಗೊಂಡಾಗುತ್ತೆ ನಮಗೆ ಮೈನಸ್ 15x ಆಗುತ್ತೆ ಇಸ್ ಈಕ್ವಲ್ ಟು ಪ್ಲಸ್ 12 4 ಮೈನಸ್ ಈ ಕಡೆ ಬಂದಾಗುತ್ತೆ ಮೈನಸ್ 4 ಆಗುತ್ತೆ. ಸೊ ಹಾಗಾಗಿ 19 15 ಕಳೆದ್ರೆ 4x ಆಗುತ್ತೆ, 12 4 ಕಳೆದ್ರೆ 8 ಆಗುತ್ತೆ. ಸೊ ಹಾಗಾಗಿ x ಇಸ್ ಈಕ್ವಲ್ ಟು ನಮಗೆ ಸೊ 2 ಬರುತ್ತೆ. x y ನಮಗೆ 2 ಗೊತ್ತಾಯ್ತು. ಈಗ ಏನ್ ಹೇಳಿದರೆ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ನೋಡಿ ಪ್ರಸ್ತುತ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ ನಮಗೆ, ಸೊ 19x 5x ಅಂತ ಕೊಟ್ಟಿದ್ದಾರೆ. ಹೌದಾ, x ಅಂದ್ರೆ ನಮ್ಗೆ ಆಲ್ರೆಡಿ 2 ಅಂತ ಗೊತ್ತಾಗಿದೆ. ಸೊ 19 ಇಂಟು 2 ಅಂದ್ರೆ ಎಷ್ಟಾಯ್ತು ನಮಗೆ 38 ಆಯ್ತು. ಅದೇ ರೀತಿ 5 ಇಂಟು 2 ಅಂದ್ರೆ ಎಷ್ಟಾಯ್ತು ನಮಗೆ, ಸೊ 10 ಆಯ್ತು. ಏನ್ ಕೇಳಿದರೆ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಎಷ್ಟು ಕೇಳಿರೋದಾ. ಸೊ ಹಾಗಾಗಿ 38 ಪ್ಲಸ್ 10 ಅಂತಂದ್ರೆ ಸೊ 48 ಏನಾಗುತ್ತೆ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತವಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 48 ಅಥವಾ 48 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಅಗೇನ್ ಒಂದು ಮ್ಯಾಥಮೆಟಿಕ್ಸಲ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಅಂದ್ರೆ ನಮಗೆ ಸೊ ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನ ಬೇರೆ ಬೇರೆ ಚಿಹ್ನೆಗಳಾಗಿ ಬದಲಾಯಿಸಲಾಗಿದೆ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾಗಿ ಇಲ್ಲಿ ನೋಡಿ ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿಕೊಂಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ನೋಡ್ತೋಣ. ಹಿಯರ್ ಸಮ್ ಸೈನ್ಸ್ ಯೂಸ್ಡ್ ಇನ್ ದ ಮ್ಯಾಥಮೆಟಿಕ್ಸ್ ಆರ್ ರಿಪ್ಲೇಸ್ಡ್ ಬೈ ದಿ ಡಿಫರೆಂಟ್ ಸಿಂಬಲ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಗ್ರೇಟರ್ ದೆನ್, ಹೌದಾ, ಲೆಸ್ ದೆನ್, ಪ್ಲಸ್, ಮೈನಸ್, ನೆಗೆಟಿವ್ ಈ ತರ ಕೊಟ್ಟಿದ್ದಾರೆ. ನೋಡ್ತೋಣ. ನೋಡಿ ನಾನು ಫಸ್ಟ್ ಒಂದು ನೋಡ್ತೋಣ, ಇಲ್ಲಿ ಫಸ್ಟ್ ಆಪ್ಷನ್ ಚಾಯ್ಸ್ ಮಾಡ್ತೋಣ. ಹೌದಾ, ಸೊ 8 ಲೆಸ್ ದೆನ್ 2, 6 ಪ್ಲಸ್ 5, 2, 6 ಅಂತ ಕೊಟ್ಟಿದ್ದಾರೆ. ಹೌದಾ, ಈಗ ನೋಡ್ತೋಣ. ನೋಡಿ ನಮಗೆ ಲೆಸ್ ದೆನ್ ಸಿಂಬಲ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಡಿಷನ್ ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ಪ್ಲಸ್ 2 ತಗೋಣ. ಉಲ್ಟಾ ಇದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಆಕ್ಚುಲಿ ನಮಗೆ ಇಲ್ಲಿ ಸೊ ಅದು ಸಬ್ಸೆಕ್ಷನ್ ಕೊಟ್ಟಿದ್ದಾರಲ್ವಾ. ಸೊ 6 ತಗೋಣ. ಪ್ಲಸ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ಲಸ್ಗೆ ಈಕ್ವಲ್ ಟು ಕೊಟ್ಟಿದ್ದಾರಲ್ವಾ, ಈಕ್ವಲ್ ತಗೋಣ. ಸೊ 5 ವಿ ಸಿಂಬಲ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಮಗೆ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ. 2 ಇದೆ. ಸೊ ಉಲ್ಟಾ ಇದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಸಬ್ಸ್ಟ್ರಾಕ್ಷನ್ ಕೊಟ್ಟಿದ್ದಾರೆ 6. ಹೌದಾ, ಸೊ ಈಗ 8 ಪ್ಲಸ್ 8 ಅಂದ್ರೆ 10 ಮೈನಸ್ 6 ಇಸ್ ಈಕ್ವಲ್ ಟು 5 2 10 ಮೈನಸ್ 6 ಅಂದ್ರೆ ಸೊ 4 ಇಸ್ ಈಕ್ವಲ್ ಟು 4 ಆಗುತ್ತೆ. ಹಾಗಾಗಿ ನಮಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಇಲ್ಲಿ ನೋಡಿ QR ಕೋಡ್ ಅನ್ನ ವಿಸ್ತರಿಸಿ ಅಂತ ಹೇಳಿದ್ದಾರೆ. ಎಕ್ಸ್ಪ್ಯಾಂಡ್ ದ QR ಕೋಡ್ ಅಂತ ಕರೀತಾರೆ. QR ಕೋಡ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ 2 ಕ್ವಿಕ್ ರೆಸ್ಪಾನ್ಸ್ ಕೋಡ್ ಇಸ್ ದ ಎಕ್ಸ್ಪಾನ್ಷನ್ ಆಫ್ ದ QR ಕೋಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ನೇರವಾದ ಪ್ರಶ್ನೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತೋಣ. ಇದು ಹಾಗೆ ಒಂದು ಮೆಂಟಲಿಟಿ ಪ್ರಶ್ನೆಯಾಗಿದೆ. ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಅಥವಾ ಅಭ್ಯಾಸ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರನ್ನು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಓಕೆನಾ, ಹಾಗಾದ್ರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ, ಇಂಗ್ಲಿಷ್ ನೋಡ್ತೋಣ. ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಈಸ್ 3600 ಅಂಡ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಡಿಫರೆಂಟ್ ಹಾಬಿ ಕ್ಲಾಸಸ್ ಇನ್ ದ ಸ್ಕೂಲ್. ಅಂದ್ರೆ ಕುಕಿಂಗ್ ಕ್ಲಾಸಸ್ಸು, ಸಿಂಗಿಂಗ್ ಕ್ಲಾಸಸ್ಸು, ಡ್ಯಾನ್ಸಿಂಗ್ ಕ್ಲಾಸಸ್ಸು, ಪೇಂಟಿಂಗ್ ಕ್ಲಾಸಸ್ಸು, ಹೌದಾ, ಸ್ಟಿಚಿಂಗ್ ಕ್ಲಾಸಸ್ಸು, ಡ್ರಾಮಾ ಕ್ಲಾಸ್ ಅಂತ ಡಿಫರೆಂಟ್ ತರ ಕೊಟ್ಟಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಟಿಚಿಂಗ್ ಆಸ್ ವೆಲ್ ಆಸ್ ಡ್ರಾಮಾ ಕ್ಲಾಸಸ್ ಟುಗೆದರ್ ಅಂತ ಕೇಳ್ತಾರೆ. ನೋಡಿ, ಹೌದಾ, ನಮಗೆ ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ನಮಗೆ, ಸೊ 33,600 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಹೌದಾ, ಇಲ್ಲಿ ಏನು ಕೇಳಿದ್ದಾರೆ ನಮಗೆ, ಸ್ಟಿಚಿಂಗ್ ಎಷ್ಟಿದ್ದಾರೆ ನೋಡಿ, ಸ್ಟಿಚಿಂಗ್ ಬಂದು 11% ಇದ್ದಾರೆ. ಅದೇ ರೀತಿ ಡ್ರಾಮಾ ಕ್ಲಾಸಿಗೆ ಬಂದಾಗ 13% ಇದ್ದಾರೆ. ಟೋಟಲ್ ಎಷ್ಟಾಯ್ತು ನಮಗೆ 24% ಆಯ್ತು ಅಲ್ವಾ. ಸೊ ಹಾಗಾಗಿ ಸೊ 24 ಅಂದ್ರೆ ಬೈ 100 ಮಾಡ್ಕೊಳ್ಳೋಣ.
ಸೊ ಹಾಗಾಗಿ 2 0 ಕ್ಯಾನ್ಸಲ್ ಆಗಿ 2 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ ನಮಗೆ? ಸೊ 846 ಬರುತ್ತೆ, ಸಾರಿ 864 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 3 864 ಏನಂತಂದ್ರೆ ಅವರು ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಲ್ಪಟ್ಟಂತ ವಿದ್ಯಾರ್ಥಿಗಳ ಸಂಖ್ಯೆ 864. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ ನೋಡಿ. ಒಂದು ಅಸಮತೋಲಿತ ನಾಣ್ಯವನ್ನು ಎಸೆದಾಗ ಎಡ್ಜ್ ಬರುವ ಸಂಭವನೀಯತೆ ಟೇಲ್ ಬರುವ ಸಾಧ್ಯತೆಯ 2 ಪಟ್ಟಾಗಿದೆ. ಹಾಗಾದರೆ ಈ ಕೆಳಗಿನ ಯಾವ ಎಣಿಕೆಯು ಸರಿ ಎಂದು ಕೊಟ್ಟಿದ್ದಾರೆ ನೋಡಿ. ಇನ್ ಟಾಸಿಂಗ್ ಆನ್ ಅನ್ಬ್ಯಾಲೆನ್ಸ್ಡ್ ಕಾಯಿನ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಎಡ್ ಈಸ್ 2 times than the probability of the getting it tail. Then which of the following true ಅಂತ ಕೇಳ್ತಾರೆ ನೋಡಿ. ನಮಗೆ ಸಾಮಾನ್ಯವಾಗಿ ಕಾಯಿನ್ ಅಂದ ತಕ್ಷಣ ಏನಂತಂದ್ರೆ ಸೊ ಅಲ್ಲಿ ಹೆಡ್ ಇರುತ್ತೆ ಮತ್ತೆ ಟೇಲ್ ಇರುತ್ತೆ. ಇಲ್ಲಿ ಏನು ಕೇಳಿದಾರೆ ಅಂದ್ರೆ ನೋಡಿ, ಸೊ ಹೆಡ್ ಇದೆಯಲ್ಲ ಟೇಲ್ ನ 2 ಪಟ್ಟು ಅಂತ ಕರೀತಾರೆ ನೋಡಿ. ಟೇಲ್ ನ 1 ಪಟ್ಟು ಅಂತ ತಗೊಂಡ್ರೆ ಏನಾಗುತ್ತೆ, ಹೆಡ್ 2 ಪಟ್ಟು ಅಂತ ಕರೀತಾರೆ. ಟೋಟಲ್ ಎಷ್ಟು ಬರುತ್ತೆ ನಮಗೆ? 3 ಬರ್ತಾ ಹೋಗುತ್ತೆ. ಹೌದಾ? ಸೊ ಹಾಗಾಗಿ ಏನ್ ಮಾಡೋದು ನಾವು, ಹೆಡ್ ಏನಾಗುತ್ತೆ ಒಂದು ಇದು ಮಾಡಿದಾಗ ಸೊ 3 ಗೆ 2 times ಬೀಳುತ್ತೆ. ಅದೇ ರೀತಿ ಟೇಲ್ ಏನ್ ಮಾಡುತ್ತೆ, ಸೊ 3 ಗೆ 1 time ಬೀಳುತ್ತೆ. ಹಾಗಾಗಿ ನಮಗೆ ಏನಿದೆ ನೋಡಿ, ಸೊ ಏನಂದ್ರೆ ಹೆಡ್ ಏನಂದ್ರೆ 2/3 ಇದೆ, ಟೇಲ್ ಬಂದು 1/3 ಇದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅಗೇನ್ ಇಲ್ಲಿ ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನಮಗೆ ಸೊ 3 ಸರ್ಕಲ್ ಕೊಟ್ಟಿದ್ದಾರೆ. ಗುಂಪು ಎ ಇದೆಯಲ್ಲ ಇದನ್ನ ಕ್ಲರ್ಕ್ ಅಂತ ಕರೀತಾರೆ ನೋಡಿ. ಗುಂಪು ಎ ನ ಕ್ಲರ್ಕ್ ಅಂತ ಕರೀತಾರೆ. ಗುಂಪು ಬಿ ಅನ್ನ ಇದಕ್ಕೆ ಅಂತ ಕರಿತೀವಿ ನಾವು PG ಹೋಲ್ಡರ್ಸ್ ಅಂದ್ರೆ ಸ್ನಾತಕೋತ್ತರ ಪದವೀಧರ ಅಂತ ಕೊಟ್ಟಿದ್ದಾರೆ. ಗುಂಪು ಸಿ ಅನ್ನ ಸರಕಾರಿ ನೌಕರಸ್. ಗುಂಪು ಸಿ ಏನ್ ಮಾಡಿದ್ದಾರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಕೆಲವು ಪದವೀಧರರು ಸರಕಾರಿ ನೌಕರರಾಗಿದ್ದಾರೆ ಆದರೆ ಕ್ಲರ್ಕ್ ಗಳಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಗುಂಪು ಅಂತ ಕೇಳ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋಗಿ. ನಮಗೆ ಸೆಟ್ ಎ ಅಂತ ಇದೆಯಲ್ಲ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕ್ಲರ್ಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೆಟ್ ಬಿ ಏನ್ ಮಾಡಿದ್ದಾರೆ ಅಂದ್ರೆ ಗ್ರಾಜುಯೇಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೆಟ್ ಸಿ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸಮ್ ಗ್ರಾಜುಯೇಟ್ಸ್ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬಟ್ ನಾಟ್ ಕ್ಲರ್ಕ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಯಾವ ಗ್ರೂಪ್ ಅಂತ ಕೇಳಿದ್ದಾರೆ ನೋಡಿ. ನಮಗೆ ಸಮ್ ಗ್ರಾಜುಯೇಟ್ಸ್ ಅಂದ್ರೆ ಏನಿದೆ ನೋಡಿ, ಗ್ರಾಜುಯೇಟ್ಸ್ ಏನ್ ಬರುತ್ತೆ, ಸೊ ಇಷ್ಟೆಲ್ಲ ಬರುತ್ತಲ್ವಾ, ಇದೆಲ್ಲ ಕೂಡ ಗ್ರಾಜುಯೇಟ್ಸ್ ಆಗಿದೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ನಮಗೆ ಬರುತ್ತೆ, ಇದು ಬರುತ್ತೆ. ಬಟ್ ನಾಟ್ ಕ್ಲರ್ಕ್ಸ್ ಅಂದ್ರೆ ನೋಡಿ ಆಕ್ಚುಲಿ ನಮಗೆ ಸೊ ಗ್ರಾಜುಯೇಟ್ಸ್ ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬರ್ತಾರೆ. ಸೊ ನಮಗೆ ಸೊ EHF 3 ಬಂದೇ ಬರ್ತಾರೆ. ಹೌದಾ? ಬಟ್ ಕ್ಲರ್ಕ್ಸ್ ಅಲ್ಲ ಅಂದ್ರೆ ಬರ್ತಾರೆ ಆಕ್ಚುಲಿ. ಕ್ಲರ್ಕ್ಸ್ ಅಂದ್ರೆ ಇ ಕೂಡ ಕ್ಲರ್ಕ್ ಆಗಿದ್ದಾನೆ, H ಕೂಡ ಕ್ಲರ್ಕ್ ಆಗಿದ್ದಾನೆ. ಬಟ್ ಎಫ್ ಏನಂದ್ರೆ ಸೊ ಈಸ್ ಎ ಗ್ರಾಜುಯೇಟ್ ಆಸ್ ವೆಲ್ ಆಸ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾನೆ. ಸೊ ಹೌದಾ? ಯಾಕಂದ್ರೆ ಇದು ನಮಗೆ 2 ಕಡೆ ಮಾತ್ರ ಇದು ಕವರ್ ಆಗಿರೋದ್ರಿಂದ ಸೊ ಹಾಗಾಗಿ ಆಪ್ಷನ್ 2 F ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 F ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಇದು ಒಂದು ಬ್ಲಡ್ ರಿಲೇಷನ್ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ, ರಕ್ತ ಸಂಬಂಧ. ಎ ಮತ್ತು ಬಿ ಸಹೋದರರಾದರೆ ಎ ನ ಸಹೋದರಿ ಸಿ, ಇ ನ ಸಹೋದರಿ ಡಿ, ಬಿ ನ ಮಗಳು ಇ, ಡಿ ನ ಅಂಕಲ್ ಯಾರು ಅಂತ ಕೇಳ್ತಾರೆ. ಹೌದಾ? ಇನ್ ಎ ಅಂಡ್ ಬಿ ಆರ್ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ. ಸಿ ಇಸ್ ದ ಸಿಸ್ಟರ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಡಿ ಇಸ್ ದ ಸಿಸ್ಟರ್ ಆಫ್ ಇ ಅಂತ ಕೊಟ್ಟಿದ್ದಾರೆ. ಅಂಡ್ ಇ ಇಸ್ ದ ಡಾಟರ್ ಆಫ್ ದಿ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ದೆನ್ ಹೂ ಇಸ್ ದ ಅಂಕಲ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ ನೋಡಿ. ನಾನು ಇಲ್ಲಿ ಮೇಲ್ ಅನ್ನ ಬಾಕ್ಸ್ ಇಂದ ರಿಪ್ರೆಸೆಂಟೇಷನ್ ಮಾಡ್ತೀನಿ, ಫಿಮೇಲ್ ಗಳನ್ನ ಹೆಣ್ಮಕ್ಕಳನ್ನ ನಾವು ಸರ್ಕಲ್ ಇಂದ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ ನೋಡಿ. ಡಯಾಗ್ರಾಮ್ ಹಾಕೋಣ. ಇದೇನ್ ಕೊಟ್ಟಿದ್ದಾರೆ, ಎ ಮತ್ತು ಬಿ ಸಹೋದರರು ಅಂತ ಕೊಟ್ಟಿದ್ದಾರೆ. ಹೌದಾ? ಎ ಮತ್ತೆ ಬಿ ಇದರಲ್ಲ ಇವರಿಬ್ಬರು ಅಣ್ಣ ತಮ್ಮಂದಿರಿದ್ದಾರೆ ಅಂತ. ಹಾಗಾಗಿ ಇದನ್ನ ನಾವು ಈ ತರ ಸಿಂಬಲ್ ಅನ್ನ ಸೈನ್ ಅನ್ನ ಬರಿತಾ ಹೋಗ್ತೀವಿ. ಅದೇ ರೀತಿ ನೋಡಿ ಎ ನ ಹೌದಾ ಸಹೋದರಿ ಸಿ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಆಕ್ಚುಲಿ ಎ ನ ಅದೇ ಹೇಳಿದ್ರೆ ನೋಡಿ ಸಿ ಇಸ್ ದ ಸಿಸ್ಟರ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಎ ನ ಸಹೋದರಿ ಹೇಳಿದ್ರಂತೆ ಸಿ ಇದರಂತೆ. ಸೊ ಹಾಗಾಗಿ ಲೇಡಿ ಇರೋದ್ರಿಂದ ಇದನ್ನ ಸರ್ಕಲ್ ಮುಖಾಂತರ ಗುರುತು ಮಾಡ್ತೀನಿ. ಅದೇ ರೀತಿ ಇ ಇಸ್ ದ ಇ ನ ಸಹೋದರಿ ಡಿ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ. ಬಿ ನ ಮಗಳು ಏನು ಕೊಟ್ಟಿದ್ದಾರೆ. ಹೌದಾ? ಬಿ ಏನಂದ್ರೆ ಆಕ್ಚುಲಿ ಇ ಅನ್ನೋಂತ ಒಬ್ಬ ಮಗಳಿದ್ದಾಳೆ. ಸೊ ಹಾಗಾಗಿ ಸರ್ಕಲ್ ಆಗುತ್ತೆ. ಅದೇ ರೀತಿ ಸೊ ಇ ಇಸ್ ದ ಇ ನ ಸಹೋದರಿ ಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇ ನ ಸಹೋದರಿ ಯಾರಿದಾರಂತೆ, ಸೊ ಡಿ ಇದರಂತೆ. ಹಾಗಾಗಿ ಇದು ಕೂಡ ಸರ್ಕಲ್ ಆಗುತ್ತೆ. ಸೊ ಹಾಗಾದ್ರೆ ಡಿ ನ ಅಂಕಲ್ ಯಾರಂದ್ರೆ ನೋಡಿ ಆಕ್ಚುಲಿ ಡಿ ನ ಅಂಕಲ್ ಯಾರಾಗ್ತಾರೆ ಅಂದ್ರೆ ಎ ಆಗ್ತಾರೆ. ಯಾಕಂದ್ರೆ ಸೊ ಸಿ ಕೂಡ ಆಂಟಿ ಆಗ್ತಾರೆ, ಬಿ ಅಮ್ಮ ಆಗ್ತಾರೆ. ಹಾಗಾಗಿ ಸೊ ಎ ಅಂದ್ರೆ ಅವರ ಅಂಕಲ್ ಆಗ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಪಟ್ಟಂತೆ ತಪ್ಪಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ.
ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಇಮೇಲ್ ಬಗ್ಗೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಕ್ಯಾನ್ ಸೆಂಡ್ ಓನ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಥ್ರೂ ಇಮೇಲ್ ಅಂತ ಕರೀತಾರೆ. ನೋಡಿ, ಇಮೇಲ್ ಇದೆಯಲ್ಲ, ಅಲ್ಲಿ ನೀವು ಟೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲ, ಆಡಿಯೋ ಡಾಕ್ಯುಮೆಂಟ್ಸು, ವಿಡಿಯೋ ಡಾಕ್ಯುಮೆಂಟ್ಸು, ಇಮೇಜ್ ಡಾಕ್ಯುಮೆಂಟ್ಸು ಎಲ್ಲವನ್ನು ಕಳಿಸಬಹುದು. ಸೊ ಹಾಗಾಗಿ ಫಸ್ಟ್ ಒನ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇಮೇಲ್ ಸ್ನೀಮೇಲ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ನೀಮೇಲ್ ಅಂದ್ರೆ ಗೊತ್ತಾ ನಮಗೆಲ್ಲ, ಪೋಸ್ಟಲ್ ಮುಖಾಂತರ ಕಳಿಸ್ತೀವಿ, ಅದನ್ನ ಸ್ನೀಮೇಲ್ ಅಂತ ಕರೀತಾರೆ. ಸೊ ಹಾಗಾಗಿ ಸ್ನೀಮೇಲ್ಗಿಂತ ಫಾಸ್ಟ್ ಆಗಿರುತ್ತೆ ನಮ್ಮ ಇಮೇಲ್ ಅಂತ. ಓಕೆನಾ? ಅದೇ ರೀತಿ ಇಮೇಲ್ ಎನ್ನುವುದೊಂದು ನೆಟ್ವರ್ಕ್ ಮೂಲಕ ಡಿಜಿಟಲ್ ಸಂದೇಶಗಳನ್ನ ವಿನಿಮಯ ಮಾಡಕ್ಕೆ ಒಂದು ವಿಧಾನ ಅಂತ ಕರೀತಾರೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಇಮೇಲ್ ಮೂಲಕ ಸಂವಹನ ಮಾಡುವಂತ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯ ಇರುವಂತ ಅಗತ್ಯ ಇಲ್ಲ. ಅಂದ್ರೆ ನಾವು ಯಾವಾಗ ಬೇಕಾದ್ರೂ ಕೂಡ ಇಮೇಲ್ ಕಳಿಸಬಹುದು, ಅವ್ರು ಯಾವಾಗ ಬೇಕಾದ್ರೂ ಕೂಡ ಅದನ್ನ ರಿಸೀವ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಮಗೆ ಇಮೇಲ್ ಮೂಲಕ ಬರೀ ಪಠ್ಯ ಅಲ್ಲ, ಈವನ್ ವಿಡಿಯೋ, ಆಡಿಯೋ ಎಲ್ಲವನ್ನು ಕೂಡ ಕಳಿಸಬಹುದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಅಂದ್ರೆ ತಪ್ಪಾದ ಹೇಳಿಕೆ ನಮಗೆ ಕೇಳಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಈ ಕೆಳಕಂಡವುಗಳಲ್ಲಿ ಹೊಂದಿಸಿ ಸರಿ ಉತ್ತರವನ್ನ ಆಯ್ಕೆ ಮಾಡೋದು ಕೊಟ್ಟಿದ್ದಾರೆ. ನೋಡಿ, ಇಂಗ್ಲಿಷ್ ನೋಡ್ತಾ ಸೊ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೇಳಿದರೆ, ನೋಡಿ ನಮಗೆ ಒಂದ್ ಕಡೆ ಕೆಲವೊಂದು ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ನಮಗೆ ಅದರ ಒಂದು ಯೂಸಸ್ ಕೊಟ್ಟಿದ್ದಾರೆ. ಹೌದಾ? ನೋಡಿ, ನಮಗೆ VoIP ಅಂತಿದೆ, MMS ಅಂತಿದೆ, HTTP ಅಂತಿದೆ, UDP ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ನೋಡಿ, ಈ HTTP ಇದೆಯಲ್ಲ, ಇದೇನ್ ಮಾಡ್ತಿದ್ದಾರೆ ಆಕ್ಚುಲಿ ವೆಬ್ ಪೇಜಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ A3 ಆಗುತ್ತೆ. ಅದೇ ರೀತಿ ಸೊ ವಾಯ್ಸ್ ಕಾಲ್ ಇದೆಯಲ್ಲ, ಇದೇನ್ ಮಾಡ್ತಿದ್ದಾರೆ ಆಕ್ಚುಲಿ ನಾವು ಸೊ VoIP ಅಲ್ಲಿ ಬಳಸ್ತೀವಿ ನೋಡಿ. ಹೌದಾ? HTTP ಅಂದ್ರೆ ಗೊತ್ತಿರಬೇಕಾಗುತ್ತೆ. HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ನಾವು ವೆಬ್ ಪೇಜ್ ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ MMS ಅಂದ್ರೆ ಗೊತ್ತಿರಬೇಕಾಗುತ್ತೆ, ಮಲ್ಟಿ ಮೀಡಿಯಾ ಮೆಸೇಜಿಂಗ್ ಸರ್ವಿಸ್ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ನಾವು ಮೆಸೇಜ್ಗಳ ಬಳಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಮೂರನೇದು UDP ಅಂತಿದೆ. UDP ಅಂದ್ರೆ ಯೂಸರ್ ಡಾಟಾಗ್ರಾಮ್ ಪ್ರೋಟೋಕಾಲ್ ಅಂತ ಕರೀತಾರೆ. ಇದನ್ನ ವಿಶೇಷವಾಗಿ ವಿಡಿಯೋ ಸ್ಟ್ರೀಮಿಂಗ್ ಮತ್ತೆ ಗೇಮಿಂಗ್ ಅಲ್ಲಿ ಬಳಕೆ ಮಾಡ್ತಾರೆ. ಜೊತೆಗೆ VoIP ಅಂದ್ರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೀತಾರೆ. ಇದನ್ನ ವಾಯ್ಸ್ ಕಮ್ಯುನಿಕೇಶನ್ ಅಥವಾ ವಿಡಿಯೋ ವಾಯ್ಸ್ ಕಾಲ್ ಮಾಡ್ಕೊಳ್ಳೋಕೆ ಇದನ್ನ ಬಳಕೆ ಮಾಡ್ತೀವಿ ನಾವು. ಓಕೆನಾ? ಸೊ ಹಾಗಾಗಿ ವೆಬ್ ಪೇಜಸ್ ಅಲ್ಲಿ HTTP ಯೂಸ್ ಆಗುತ್ತೆ, ವಾಯ್ಸ್ ಕಾಲ್ ಅಲ್ಲಿ VoIP ಯೂಸ್ ಆಗುತ್ತೆ, ವಿಡಿಯೋ ಕಾನ್ಫರೆನ್ಸ್ ಯೂಸ್ ಆಗುತ್ತೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಮಗೆ UDP ಯೂಸ್ ಆಗುತ್ತೆ. ಅದೇ ರೀತಿ MMS ಅಲ್ಲಿ ನಾವು ಮೆಸೇಜಿಂಗ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಆಪ್ಷನ್ 4 A3 B1 C4 D2 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ? ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಎಸ್. ನೆಕ್ಸ್ಟ್ ನೋಡ್ತಾ ಭಾರತ ಸರ್ಕಾರದ ಯಾವ ಉಪಕ್ರಮವು 24 ಗಂಟೆ 24x7 ಸಮಯ DTH ಡೈರೆಕ್ಟ್ ಟು ಹೋಮ್ ಉಪಗ್ರಹ ಟಿವಿ ಚಾನೆಲ್ಗಳನ್ನು ಒದಗಿಸಿದ್ದು ಕೊಟ್ಟಿದ್ದಾರೆ. ವಿಚ್ ಇನಿಷಿಯೇಟಿವ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದ 24x7 DTH ಡೈರೆಕ್ಟ್ ಟು ಹೋಮ್ ಸ್ಯಾಟಲೈಟ್ಸ್ ಟಿವಿ ಚಾನೆಲ್ಸ್ ಅಂತ ಕೇಳ್ತಾರೆ. ಅದು ಯಾವ್ದಂತಂದ್ರೆ ಸ್ವಯಂ ಪ್ರಭಾ ಅಂತ ಕರೀತಾರೆ. ಓಕೆ? ಏನ್ ಮಾಡ್ತಾರೆ, ಸ್ವಯಂ ಪ್ರಭಾದ ಮುಖಾಂತರ 24x7 ಅಂದ್ರೆ ಒಂದು DTH ಮುಖಾಂತರ ಸುಮಾರು 32 ಚಾನೆಲ್ಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಇರುವಂತಹ ಎಜುಕೇಶನ್ ಚಾನಲ್ ಅಂತ ಕರಿಬಹುದು. ದಟ್ ಇಸ್ ಕಾಲ್ಡ್ ದ ಸ್ವಯಂ ಪ್ರಭಾ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ನಮ್ಮ ಸರ್ಕಾರ ಏನ್ ಮಾಡಿದ್ರೆ ಆಕ್ಚುಲಿ ಎರಡು ತರದ ಒಂದು ಇದು ಮಾಡ್ತಾ ಹೋಗುತ್ತೆ. ಒಂದು ಸ್ವಯಂ ಅಂತ ಕರೀತಾರೆ. ಸ್ವಯಂ ಅಂದ್ರೆ ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ದ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ಕರೀತಾರೆ. ಅಂದ್ರೆ ಏನ್ ಮಾಡಬಹುದು, ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಡಾಟಾಗಳನ್ನ ಆಕ್ಸೆಸ್ ಮಾಡ್ಕೊಳ್ಳೋಕೆ, ಎಜುಕೇಶನ್ ಆಕ್ಸೆಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಏನು ಸ್ವಯಂ ಅನ್ನೋ ಪೋರ್ಟಲ್ ಇದೆಯಲ್ಲ, ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಲಾಂಚ್ ಮಾಡ್ತಾ ಹೋಗ್ತಾರೆ 2017ರಲ್ಲಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ಟು ಪ್ರೊವೈಡ್ ದ ಒನ್ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಅಂಡ್ ಪೋರ್ಟಲ್ ಫಾರ್ ದಿ ಆನ್ಲೈನ್ ಕ್ಲಾಸಸ್. ಅಂದ್ರೆ ಆನ್ಲೈನ್ ತರಗತಿಗಳಿಗೆ ಒಂದು ಪೋರ್ಟಲ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ದ ಸ್ವಯಂ ಪೋರ್ಟಲ್ ಅಂತ ಕರೀತಾರೆ. ಅದೇ ರೀತಿ ಸ್ವಯಂ ಪ್ರಭಾ ಇದೆಯಲ್ಲ, ಇದನ್ನು ಕೂಡ ಶಿಕ್ಷಣ ಸಚಿವಾಲಯ ಲಾಂಚ್ ಮಾಡಿದೆ. ಇದೇನಂದ್ರೆ ಸುಮಾರು 32 ಹೈ ಕ್ವಾಲಿಟಿ ಚಾನೆಲ್ಸ್ ಮುಖಾಂತರ DTH ಮುಖಾಂತರ ಒಂದು 24x7 ಬೇಸ್ ಅಲ್ಲಿ ಎಜುಕೇಶನ್ ಕೊಡುವಂತ ಒಂದು ಶೈಕ್ಷಣಿಕ ಚಾನೆಲ್ ಆಗಿದೆ. ದಟ್ ಈಸ್ ಕಾಲ್ಡ್ ದ ಸ್ವಯಂ ಪ್ರಭಾ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನ ಮರು ನಿರ್ದೇಶಿಸುತ್ತದೆ ಕಟ್ಟಿದ್ದಾರೆ. ಅಂದ್ರೆ ವಿಚ್ ಟೈಪ್ ಆಫ್ ದಿ ಸರ್ವರ್ ರೀಡೈರೆಕ್ಟ್ಸ್ ಟು ದ ವೆಬ್ಸೈಟ್ಸ್ ಅಂತ ಕೇಳ್ತಾರೆ. ನೋಡಿ, ನಮಗೆ ಸರ್ವರ್ಗಳಲ್ಲಿ ಹಲವಾರು ತರ ಬರ್ತಾ ಹೋಗುತ್ತೆ. ಸೊ ಅದನ್ನ ಫಸ್ಟ್ ನೋಡ್ತಾ ಕ್ಲೌಡ್ ಸರ್ವರ್ ಅಂತ ಕರೀತಾರೆ. ಈ ಕ್ಲೌಡ್ ಸರ್ವರ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಸೊ ಕ್ಲೌಡ್ ಕಂಪ್ಯೂಟಿಂಗ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಮುಖಾಂತರ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಇದೇನಂದ್ರೆ ಒಂದು ಕಂಪ್ಯೂಟಿಂಗ್ ರಿಸೋರ್ಸ್ ಗಳ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಸರ್ವಿಸ್ ಓವರ್ ದ ಇಂಟರ್ನೆಟ್ ಮುಖಾಂತರ ಆಕ್ಚುಲಿ ಸೊ ಒಂದು ಕಂಪ್ಯೂಟಿಂಗ್ ಸರ್ವಿಸ್ ಅನ್ನ ಕೊಡುವಂತದ್ದಾಗಿದೆ. ಅದನ್ನ ನಾವು ಕ್ಲೌಡ್ ಸರ್ವಿಸ್ ಅಂತ ಕರೀತಾರೆ. ಅದೇ ರೀತಿ ಪ್ರಾಕ್ಸಿ ಸರ್ವಿಸ್ ಅಂದ್ರೆ ಏನಂದ್ರೆ ನೋಡಿ, ಆಕ್ಚುಲಿ ಇದೊಂಥರ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡುತ್ತೆ. ಯಾರ ಮಧ್ಯೆ? ಇದು ನಿಮ್ಮ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಮಧ್ಯೆ ಏನಂದ್ರೆ ಆಕ್ಚುಲಿ ಒಂದು
ಮಧ್ಯಸ್ಥಕ್ಕಾಗಿ ಕೆಲಸ ಮಾಡ್ತಾ ಹೋಗುತ್ತೆ, ಅದನ್ನು ನಾವು ಪ್ರಾಕ್ಸಿ ಸರ್ವರ್ ಅಂತ ಕರೀತಾರೆ. ಅದೇ ರೀತಿ DHCP ಅಂತ ಕರಿತೀವಿ, ಅಂದ್ರೆ ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಸರ್ವರ್ ಅಂತ ಕರೀತಾರೆ. ಇದೇನಂದ್ರೆ ಆಟೋಮೆಟಿಕ್ಲಿ ಏನಂತಂದ್ರೆ ಆಕ್ಚುಲಿ IP ಅಡ್ರೆಸಸ್ ಗಳನ್ನ ಮತ್ತೆ ನೆಟ್ವರ್ಕ್ ಸೆಟ್ಟಿಂಗ್ ಗಳನ್ನ ಸೇವ್ ಮಾಡುತ್ತೆ, ಕಮ್ಯುನಿಕೇಟ್ ಮಾಡ್ಕೊಳ್ಳೋಕೆ ಇದು ಸಹಕಾರಿಯಾಗುತ್ತೆ. ಅದನ್ನ ನಾವು DHCP ಸರ್ವರ್ ಅಂತ ಕರೀತಾರೆ. ಸೊ ಮೂರನೇದು FTP ಅಂತ ಕರಿತೀವಿ, ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರೀತಾರೆ. ಇದೇನಂದ್ರೆ ಆಕ್ಚುಲಿ ಏನ್ ಮಾಡ್ತೀವಿ ನೀವು, ಸೊ ನಿಮ್ಮ ಒಂದು ಸಿಸ್ಟಮ್ ಮುಖಾಂತರ ಇದ್ರೆ ನೇರವಾಗಿ ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ನಾವು FTP ಸರ್ವರ್ ಅಂತ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಯಾವ ಬಗೆಯ ಒಂದು ಸರ್ವರ್ ವೆಬ್ಸೈಟ್ ಅನ್ನ ಮರುನಿರ್ದೇಶನ ಮಾಡ್ತದೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ದ ಪ್ರಾಕ್ಸಿ ಸರ್ವರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ದಟ್ ಸರ್ವರ್ ರೀಡೈರೆಕ್ಟ್ಸ್ ಟು ದ ವೆಬ್ಸೈಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಪ್ರಮಾಣ ಪತ್ರಗಳನ್ನ ಪದವಿಗಳನ್ನ ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಕೊಟ್ಟಿದ್ದಾರೆ? ಹೌದಾ? ವಿಚ್ ಇನಿಷಿಯೇಟಿವ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಟು ಸ್ಟೋರ್ ಅಂಡ್ ಪಬ್ಲಿಷ್ ದೇರ್ ಅವಾರ್ಡ್ಸ್ ಸರ್ಟಿಫಿಕೇಟ್ಸ್ ಡಿಗ್ರೀಸ್ ಅಂತ ಕೇಳ್ತಾರೆ. ಅದೇನಂದ್ರೆ ಸೊ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇದೆಯಲ್ಲ, ಇದರ ಮುಖಾಂತರ ಏನಂದ್ರೆ ಆಕ್ಚುಲಿ ನಮ್ಮ ಒಂದು ಪ್ರಮಾಣ ಪತ್ರಗಳನ್ನ ಪದವಿ ಪತ್ರಗಳನ್ನ ಏನ್ ಮಾಡೋದಲ್ಲಿ ಸ್ಟೋರ್ ಮಾಡಬಹುದು, ಅದನ್ನ ಪಬ್ಲಿಷ್ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ 4 ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಮುಖಾಂತರ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಸೊ ಓಕೆನಾ? ಸೊ ಹಾಗಾಗಿ ಈ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಇದೆಯಲ್ಲ, ಇದನ್ನ ಏನ್ ಮಾಡುತ್ತೆ ಶಿಕ್ಷಣ ಸಚಿವಾಲಯ 2016ರಲ್ಲಿ ಇದನ್ನ ಲಾಂಚ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಏನಂದ್ರೆ ನಾವು ಆನ್ಲೈನ್ ಆಗಿ ನಮ್ಮ ಒಂದು ಅಕಾಡೆಮಿಕ್ ರೆಕಾರ್ಡ್ಸ್ಗಳನ್ನ, ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, TC ಆಗಿರ್ಬೋದು, ಕಾನ್ವಿಕೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಡಿಜಿಟಲ್ ಫಾರ್ಮೆಟ್ಗಳಲ್ಲಿ ಸ್ಟೋರ್ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಒಂದು ತುಂಬಾ ಸೆಕ್ಯೂರ್ ಆಗಿರುತ್ತೆ, ಮತ್ತೆ ಟ್ಯಾಂಪರ್ ಪ್ರೂಫ್ ಆಗಿರುತ್ತೆ, ಮತ್ತೆ ಈಸಿಯಾಗಿ ವೆರಿಫೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ರೀಸೆಂಟ್ ಆಗಿ ಕೂಡ ಏನಂದ್ರೆ ನಮಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇದೆಯಲ್ಲ, ಅದರಲ್ಲಿ ಕೂಡ ಒಂದು ಪೋರ್ಟಲ್ ಮಾಡ್ತಾ ಹೋಗ್ತಾರೆ, ಅದನ್ನ ನಾವು ಪರಾಕ್ ಅಂತ ಕರೀತಾರೆ. ಪಾರಕ್ ಅಂದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಿಜಿಲಾಕರ್ ಅಂತ ಕರೀತಾರೆ. ನೋಡಿ ಇವೆಲ್ಲ ಕೂಡ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬಗ್ಗೆ ಆಕ್ಸೆಸ್ ಮಾಡ್ಕೊಳ್ಳಿ. ಡಿಜಿಲಾಕರ್ ಅಂದ್ರೆ ಇಲ್ಲಿ ಕೂಡ ನಾವು ನಮ್ಮ ಒಂದು ದಾಖಲಾತಿಗಳನ್ನ ಡಿಜಿಟಲ್ ರೂಪದಲ್ಲಿ ಈ ಒಂದು ಆಪ್ಗಳಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಡಿಜಿಟಲ್ ಲಾಕರ್ ಅಥವಾ ಡಿಜಿಲಾಕರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಮಾಲಿನ್ಯವನ್ನ ಅಳೆಯಲು BOD ಅಂದ್ರೆ ಬಯಾಲಜಿಕಲಿ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಬಯಾಲಜಿಕಲಿ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಅನ್ನ ಪರೀಕ್ಷೆ ಮಾಡಲಾಗ್ತದೆ ಅಂತ ಕೇಳ್ತಾರೆ. ಹೌದಾ? BOD ಟೆಸ್ಟ್ ಈಸ್ ಮೇಡ್ ಫಾರ್ ಮೆಜರಿಂಗ್ ದ ವಿಚ್ ಆಫ್ ದಿ ಫಾಲೋಯಿಂಗ್ ಪೊಲ್ಯೂಷನ್ ಅಂತ ಕೇಳ್ತಾರೆ. ನೋಡಿ ಸಾಮಾನ್ಯವಾಗಿ ನಮಗೆ ಇದನ್ನ ನಾವು ಜಲ ಮಾಲಿನ್ಯದಲ್ಲಿ ಅಥವಾ ವಾಟರ್ ಪೊಲ್ಯೂಷನ್ಸ್ ಅಲ್ಲಿ ಅಂದ್ರೆ ಆಕ್ಚುಲಿ ನಾವು ಈ ಒಂದು BOD ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಹೌದಾ? ಈಗ ನಮಗೆ ಒಂದು ಯಾವುದೋ ಕೆರೆ ಇದೆ ಅನ್ಕೊಳ್ಳಿ. ಸೋದಾ ನೋಡಿ ಈಗ ಮನುಷ್ಯರಿಗೆ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ನೇರವಾಗಿ ಆಕ್ಸಿಜನ್ ತಗೊಂಡು ಏನಂದ್ರೆ ಉಸಿರಾಟ ಮಾಡ್ಕೊಂಡು ನಮ್ಮ ಜೀವನವನ್ನ ಸಾಗಿಸ್ತೀವಿ. ಅದೇ ರೀತಿ ಈ ಜಲಚರ ಜೀವಿಗಳಂತ ಕಪ್ಪೆಗಳಾಗಿರ್ಬೋದು, ಹಾವುಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಅವುಗಳಂದ್ರೆ ನೇರವಾಗಿ ಆಕ್ಸಿಜನ್ ತಗೊಂಡು ಅವು ಬದುಕಲ್ಲ. ಅವಕ್ಕೇನ್ ಬೇಕಂದ್ರೆ ಆಕ್ಚುಲಿ ಅವುಗಳಿಗೆ ಡಿಸಾಲ್ವ್ಡ್ ಆಕ್ಸಿಜನ್ ಬೇಕಾಗುತ್ತೆ. ಸೊ ಅಂದ್ರೆ ಯಾವಾಗ ಬಂದು ಈ ಒಂದು ಕೆರೆ ಮುಖಾಂತರ ಬಂದು ಏನಂದ್ರೆ ಸೊ ಪೊಲ್ಯೂಷನ್ ಆಗಿ ಈ ಒಂದು ಮೇಲ್ಗಡೆ ಪಾಚಿ ತರ ಲೇಯರ್ ಕಟ್ಕೊಳ್ಳುತ್ತೆ, ಅವಾಗ ಏನಾಗುತ್ತೆ ಸೊ ಆ ಒಂದು ನದಿಯಲ್ಲಿ ಅಥವಾ ಒಂದು ಕೆರೆಯಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಜಲಚರ ಜೀವಿಗಳು ಡೆತ್ ಆಗ್ತವೆ. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ಯಾವಾಗ ಒಂದು ಜಾಸ್ತಿ BOD ಜಾಸ್ತಿ ತೋರಿಸುತ್ತೆ, ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆ ಒಂದು ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಜಲಚರ ಜೀವಿಗಳು ಡೆತ್ ಆಗ್ತವೆ. ಹಾಗಾಗಿ ಏನು BOD ಟೆಸ್ಟ್ ಇದೆಯಲ್ಲ, ಇದನ್ನ ವಿಶೇಷವಾಗಿ ಜಲ ಮಾಲಿನ್ಯ ಅಥವಾ ವಾಟರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತ ಒಂದು ಟೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನ್ ನೋಡ್ತಾ ಹೋಗೋಣ. ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳು ಪಿರಮಿಡ್ ಮೇಲ್ಮುಖವಾಗಿರಬಹುದು ಅಂತ ಕೊಟ್ಟಿದ್ದಾರೆ. ಎರಡನೇ ಬಿ ಸ್ಟೇಟ್ಮೆಂಟು ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇಂಗ್ಲಿಷ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಕೇಳಿದರೆ ಎ ಸ್ಟೇಟ್ಮೆಂಟು ಇನ್ ಮೆನಿ ಅಕ್ವಾಟಿಕ್ ಸಿಸ್ಟಮ್ ಪಿರಾಮಿಡ್ ಆಫ್ ಬಯೋಮೇಸ್ ಮೇ ಅಸ್ಯೂಮ್ ಅಪ್ರೈಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಯಾವಾಗಲೂ ಏನಾಗುತ್ತೆ ಅಂದ್ರೆ ಈ ಒಂದು ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ ಬಯೋಮೇಸ್ ಪಿರಮಿಡ್ ಇರುತ್ತಲ್ಲ, ಅದೇನಾಗುತ್ತೆ ಅದು ಸೊ ಕೆಳಗಡೆ ಇರುತ್ತೆ, ಡೌನ್ ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಅಪ್ರೇಟ್ ಆಗಲ್ಲ. ಹಾಗಾಗಿ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಎರಡನೇದು ಸೊ ಎನರ್ಜಿ ಪಿರಮಿಡ್ ಕಾನ್ಸೆಪ್ಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದ ಫೆನಾಮಿನಾ ಆಫ್ ದಿ
ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಎರಡನೇದ್ದು ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 7ಕ್ಕೆ ಬಿ ಸರಿಯಾಗಿದೆ. ಸೊ ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಈ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಪಿರಮಿಡ್ಗಳನ್ನು ನೋಡ್ತೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದನ್ನ ಪಿರಮಿಡ್ ಅಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಪಿರಮಿಡ್ಗಳನ್ನ ಭೂಮಿ ಮೇಲ್ಗಡೆ ಮತ್ತೆ ಒಂದು ನೀರಿನ ಮೇಲೆ ಕೂಡ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ ಈ ಪಿರಮಿಡ್ ಬಯೋಮೇಸ್ ಇನ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಭೂಮಿಯಲ್ಲಿರುವಂತಹ ಏನು ಬಯೋಮೇಸ್ ಆಫ್ ಪಿರಮಿಡ್ ಇದೆಯಲ್ಲ ಅದೇನಾಗಿರುತ್ತೆ, ಸೊ ಅದು ಅಪ್ರೈಟ್ ಆಗಿರುತ್ತೆ, ಮೇಲ್ಮುಖವಾಗಿರುತ್ತೆ. ಸೊ ಆದ್ರೆ ಏನು ಬಯೋಮೇಸ್ ಇನ್ ಅಕ್ವಾಟಿಕ್ ಸಿಸ್ಟಮ್ ಅಂದ್ರೆ ಜಲಚರ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನು ಬಯೋಮೇಸ್ ಪಿರಮಿಡ್ ಇದೆ ಏನಾಗುತ್ತೆ ಅದು, ಸೊ ಅದು ಇನ್ವರ್ಟ್ ಆಗಿರುತ್ತೆ ಅಥವಾ ಕೆಳಮುಖವಾಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಅದು ಮೇಲ್ಮುಖದ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಫಸ್ಟ್ ತಪ್ಪಾಗುತ್ತೆ, ಎರಡನೇ ಹೇಳಿಕೆ ಸರಿಯಾಗುತ್ತೆ. ನೋಡಿ ನಿಮಗೆ ಪಿರಮಿಡ್ಗಳಲ್ಲಿ ಡಿಫ್ರೆಂಟ್ ತರ ನೋಡ್ತೀವಿ, ಹೌದಾ. ಪಿರಮಿಡ್ ಆಫ್ ಎನರ್ಜಿ ಅಂತ ಕರೀತಾರೆ. ಅಂದ್ರೆ ಇಂಧನಗಳ ಒಂದು ಏನಂತಂದ್ರೆ ಪಿರಮಿಡ್ ಅಂತ ಕರಿತೀವಿ. ಏನಾಗಿರುತ್ತೆ, ಯಾವಾಗಲೂ ಕೂಡ ಅಪ್ರೈಟ್ ಆಗಿರುತ್ತೆ, ಮೇಲ್ಮುಖವಾಗಿರುತ್ತೆ. ಅದೇ ರೀತಿ ಪಿರಮಿಡ್ ನಂಬರ್ಸ್ ಇದೆಯಲ್ಲ ಇದೇನಾಗಿರುತ್ತೆ, ಇದು ಕೂಡ ಅಪ್ರೈಟ್ ಆಗಿರುತ್ತೆ. ಅದೇ ರೀತಿ ಪಿರಮಿಡ್ ಇನ್ ಬಯೋಮೇಸ್ ಅಲ್ಲಿ ನೋಡಿ, ಇದು ಅಕ್ವಾಟಿಕ್ ದಲ್ಲಿ ಅಂದ್ರೆ ಟೆರೆಸ್ ಭೂಮಿ ಮೇಲ್ಗಡೆ ಅಪ್ರೈಟ್ ಆಗಿರುತ್ತೆ, ಜಲ ವ್ಯವಸ್ಥೆಯಲ್ಲಿ ಅದು ಏನಾಗಿರುತ್ತೆ, ಇನ್ವೇಟ್ ಆಗಿರುತ್ತೆ ಅಥವಾ ಕೆಳಮುಖವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಕೆಳಗಿನವುಗಳಲ್ಲಿ ಯಾವುವು ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಅಂತ ಕೇಳ್ತಾರೆ. ಇಂಗ್ಲಿಷ್ ನೋಡ್ತಗೋಣ. ಸೊ ವಿಚ್ ಆಫ್ ದ ಫಾಲೋವಿಂಗ್ ರೀಸನ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ಎಕ್ಸ್ಪೋಜರ್ ಆಫ್ ದ ಬೆಂಜಿನ್ ಪೊಲ್ಯೂಷನ್ ಅಂತ ಕೇಳ್ತಾರೆ. ನೋಡಿ ನಿಮಗೆ ಬೆಂಜಿನ್ ಅಂದ್ರೆ ಗೊತ್ತು, ಇದೇನಾಗುತ್ತೆ, ಇದರ ಫಾರ್ಮುಲಾ ಬಂದು C6H6 ಅಂತ ಕರೀತಾರೆ. ಇದು ಕೂಡ ಏನಾಗುತ್ತೆ, ನಮಗೆ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇದು ನಮಗೆ ಎರಡು ರೀತಿಯಲ್ಲಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಒಂದು ಮಾನವ ಕಾರಣವಾಗಿರುವಂತಹ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ಮುಖಾಂತರ. ಎರಡನೇದು ಇಂಡಸ್ಟ್ರಿ ಇಂಡೋರ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಡಿಟರ್ಜೆಂಟ್ ಸಾಬೂನುಗಳ ಮುಖಾಂತರ, ವಾರ್ನಿಶ್ ಪೇಂಟ್ಗಳ ಮುಖಾಂತರ ಕೂಡ ಏನಾಗುತ್ತೆ, ಅದು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಟೊಬ್ಯಾಕೋ, ಸ್ಮೋಕಿಂಗ್, ಧೂಮಪಾನ ಮುಖಾಂತರ ಏನಾಗುತ್ತೆ, ಒಂದು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ವೇಸ್ಟ್ ಅಂಡ್ ಕಂಟ್ಯಾಮಿನೇಟ್ ವಾಟರ್ ಅಂತ ಕರೀತಾರೆ. ಅಂದ್ರೆ ತ್ಯಾಜ್ಯ ಮತ್ತು ಕೆಟ್ಟ ಅಂದ್ರೆ ಒಂದು ತ್ಯಾಜ್ಯ ನೀರು ಇರುತ್ತಲ್ಲ ಅದರ ಮುಖಾಂತರ ಕೂಡ ಏನಾಗುತ್ತೆ ನಮಗೆ, ಸೊ ಮಾನವ ನಿರ್ಮಿತವಾಗಿ ಬೆಂಜನ್ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕಾರಣ ಹೇಳ್ಬೋದು. ಅದೇ ರೀತಿ ಈವನ್ ನೈಸರ್ಗಿಕವಾಗಿ ಕೂಡ ಏನಂದ್ರೆ ಆಕ್ಚುಲಿ ಇದು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿ ಜ್ವಾಲಾಮುಖಿಗಳಾಗ್ತಾವೋ ಅಲ್ಲಿ ಕೂಡ ಏನಾಗುತ್ತೆ, ಈ ಬೆಂಜನ್ ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಫಾರೆಸ್ಟ್ ಫೈರ್ಸ್ ಅಂದ್ರೆ ಕಾಡ್ಗಿಚ್ಚುಗಳಾಗ್ತದಲ್ಲ ಅಲ್ಲಿ ಕೂಡ ಏನಾಗುತ್ತೆ, ಈ ಒಂದು ಬೆಂಜನ್ ಪೊಲ್ಯೂಷನ್ಗೆ ಕಾರಣ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಏನು ಕೊಟ್ಟಿದ್ರು ನೋಡಿ, ಸೊ ಆಟೋಮೊಬೈಲ್ ವಿನ್ಯಾಸ ನಿಷ್ಕಾಸ, ಹೌದು ಇದರಿಂದ ಆಗುತ್ತೆ. ತಂಬಾಕು ಸ್ಮೋಕಿಂಗ್ ಮುಖಾಂತರ ಆಗುತ್ತೆ, ಮರ ಸುಡೋದ್ರ ಮುಖಾಂತರ ಆಗುತ್ತೆ, ವಾರ್ನಿಷ್ ಮಾಡಿದ ಮರದ ಪೀಠಗಳ ಬಳಕೆ ಮುಖಾಂತರ ಕೂಡ ಆಗುತ್ತೆ, ಪಾಲಿಯುರಿಥಿನ್ ಉತ್ಪನ್ನಗಳ ಬಳಕೆ ಕೂಡ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ABCD ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ. ಬಟ್ ನಿಮ್ಗೆ ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೋಡಿ ಬೆಂಜಿನ್ ನಮಗೆ ಪೊಲ್ಯೂಷನ್ ಜೊತೆಗೆ ಅಂದ್ರೆ ಅದು ನಮಗೆ ಸಾಕಷ್ಟು ಯೂಸ್ ಕೂಡ ಆಗುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ ಅದು ನಾವು ಪ್ಲಾಸ್ಟಿಕ್ ಮತ್ತೆ ಸಿಂಥೆಟಿಕ್ಗಳಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಬ್ಬರ್ ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತೀವಿ, ಟೈರ್ಗಳ ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಫ್ಯೂಯಲ್ಸ್ ಇಂಧನಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ, ಡಿಟರ್ಜೆಂಟ್ಗಳಲ್ಲಿ ಬಳಕೆ ಮಾಡ್ತೀವಿ ನಾವು, ಫಾರ್ಮಾಸ್ಯೂಟಿಕಲ್ ಔಷಧಿಗಳ ಒಂದು ತಯಾರಿಕೆಯಲ್ಲಿ, ಆಮೇಲೆ ಪೆಸ್ಟಿಸೈಡ್ ಕೂಡ ಆಕ್ಚುಲಿ ಏನು ಮಾಡ್ತೀವಿ ಅಂದ್ರೆ ಬೆಂಜಿನ್ ನ ಬಳಕೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಬೆಂಜಿನ್ ಸೂತ್ರ ಗೊತ್ತೆ ನಿಮಗೆ, C6H6 ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬಟ್ ನಿಮಗೆ ಆನ್ಸರ್ ಬಂದು ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಗೋಣ. ಕೆಳಗಿನ ಪಟ್ಟಿಗಳನ್ನ ಹೊಂದಿಸಿ ಸರಿಯಾದ ಉತ್ತರವನ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ನಿಮಗೆ ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಚ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ನೋಡಿ ಒಂದ್ ಕಡೆ ನಮಗೆ ಎನ್ವಿರಾನ್ಮೆಂಟಲ್ ಪ್ರೋಟೋಕಾಲ್ಸ್ ಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅದರ ಒಂದು ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಹೌದಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಒಂದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್, ಯಾಕಂದ್ರೆ ಮುಂದೆ ಬರುವಂತ ಎಕ್ಸಾಮ್ಗಳು ಕೂಡ ಇದು ಕ್ವಶನ್ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ನೋಡಿ ನಮಗೆ ಕೆಲವೊಂದು ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಹೌದಾ. ಇದೇನ್ ಮಾಡುತ್ತೆ ಆಕ್ಚುಲಿ, ಇದು ಏನಂದ್ರೆ ಪೇಸಿಂಗ್ ಔಟ್ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಅಂದ್ರೆ ಏನು ಒಂದು ಓಜೋನ್ ಲೇಯರ್ ಇದೆಯಲ್ಲ ನಿಮ್ಗೆಲ್ಲ ಗೊತ್ತಿರುವಂತೆ, ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಕರೀತಾರೆ. ಈ ಸ್ಟ್ರಾಟೋಸ್ಫಿಯರ್ ಇದೆಯಲ್ಲ ಇಲ್ಲಿ ಕಂಡು ಬರುತ್ತೆ ನಮಗೆ ಆಕ್ಚುಲಿ ಈ ಒಂದು ಓಜೋನ್ ಲೇಯರ್ ಕಂಡು ಬರುತ್ತೆ. ಇದೇನ್ ಕೆಲಸ ಮಾಡುತ್ತೆ, ನಮಗೆ ಸೂರ್ಯನಿಂದ ಬರುವಂತ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಏನ್ ಮಾಡುತ್ತೆ, ಫಿಲ್ಟರ್ ಮಾಡಿಕೊಂಡು ಮನುಷ್ಯನಿಗೆ ಹಾನಿಯಾಗದಂತೆ ತಡೆಗಟ್ಟುವಂತ ಕೆಲಸ ಮಾಡುವಂಥದ್ದು ಅದು ಓಜೋನ್ ಆಗಿದೆ. ಓಕೆನಾ. ಅದೇನಾಗ್ತದೆ, ರೀಸೆಂಟ್ ಆಗಿ ಓಜೋನ್ ಲೇಯರ್ಗೆ ಹೋಲ್ಗಳು ಬೀಳ್ತಾ ಇದೆ. ಸೊ ಏನಂದ್ರೆ ಬಿಕಾಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ, ಹೈಡ್ರೋಫ್ಲೋರೋಕಾರ್ಬನ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಆಕ್ಚುಲಿ ನಮಗೆ ಓಜೋನ್ ಲೇಯರ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆಯಲ್ಲ ಇದರ ಮುಖಾಂತರ ಏನ್ ಮಾಡ್ತಾರೆ, ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ ಗಳನ್ನ ಫೇಸ್ ಔಟ್ ಮಾಡ್ಕೊಳ್ಳೋಕೆ ಒಂದು ಗುರಿಯನ್ನ ಇಟ್ಕೊಳ್ತಾರೆ. ಸೊ ಹಾಗಾಗಿ 1A3 ಆಗುತ್ತೆ.
ಓಕೆನಾ. ಅದೇ ರೀತಿ ನೋಡಿ ಪ್ಯಾರಿಸ್ ಕ್ಲೈಮೇಟ್ ಇದೆಯಲ್ಲ ಅಗ್ರಿಮೆಂಟ್ ಏನು ಮಾಡುತ್ತೆ ಆಕ್ಚುಲಿ ಇಂಟಿಗ್ರೇಟೆಡ್ ನ್ಯಾಷನಲ್ ಡಿಟರ್ಮಿನೆಂಟ್ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗೆ. ಅದೇ ರೀತಿ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಹೇಳಿದ್ರೆ ಅಂದ್ರೆ ಇದು ಇಂಟಿಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೊಡುತ್ತೆ. ಅದೇ ರೀತಿ ಕ್ಯೋಟೋ ಪ್ರೋಟೋಕಾಲ್ ಇದೆಯಲ್ಲ ಇದೇನಂದ್ರೆ ಎಮಿಷನ್ ಟ್ರೇಡಿಂಗ್ ಬಗ್ಗೆ ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ A3 B4 C1 D2 ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹೌದಾ. ನೋಡಿ ಏನಂದ್ರೆ ಸೊ ಮಾಂಟ್ರಿಯಲ್ ಶಿಷ್ಟಾಚಾರ ಬಂದು ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವ ವಸ್ತುಗಳನ್ನ ಕಡಿಮೆ ಮಾಡುವಂತದ್ದಾಗಿದೆ. ಹಾಗಾಗಿ A3 ಆಗುತ್ತೆ. ಪ್ಯಾರಿಸ್ ಒಪ್ಪಂದ ಏನ್ ಮಾಡುತ್ತೆ ಆಕ್ಚುಲಿ ಇದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳ ಬಗ್ಗೆ ಹೇಳಿಕೊಡುತ್ತೆ. ಅದೇ ರೀತಿ ಕ್ಲೈಮೇಟ್ ಆಕ್ಷನ್ ಬಂದು ಸಮಗ್ರ ಜಲ ಸಂಪನ್ಮೂಲ ಎರಡು ಬಗ್ಗೆ ಹೇಳಿಕೊಡುತ್ತೆ. ಇನ್ನು ಕ್ಯೋಟೋ ಪ್ರೋಟೋಕಾಲ್ ಇದೇನ್ ಮಾಡುತ್ತೆ ಇದು ಹೊರಸೂಸುವಿಕೆ ವ್ಯಾಪಾರ ಅಥವಾ ಎಮಿಷನ್ ಟ್ರೇಡಿಂಗ್ ಬಗ್ಗೆ ಹೇಳಿಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ 4 A3 B4 C1 D2 ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಹಲವಾರು ಎನ್ವೈರನ್ಮೆಂಟ್ಗಳಲ್ಲಿ ಪ್ರೋಟೋಕಾಲ್ಸ್ ಬರ್ತವೆ ನೋಡ್ತಾವೆ ಬಗ್ಗೆ. ಇನ್ನು ಓಜೋನ್ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ 3 ಪ್ರೋಟೋಕಾಲ್ಸ್ ಬರ್ತಾ ಹೋಗುತ್ತೆ. ಒಂದು 1985ರಲ್ಲಿ ಅದನ್ನ ವಿಯೆನ್ನಾ ಕನ್ವೆನ್ಷನ್ ಅಂತ ಕರೀತಾರೆ. ಇದೇನಂದ್ರೆ ನಮಗೆ ಓಜೋನ್ ಪದರಗಳನ್ನ ರಕ್ಷಣೆ ಮಾಡಕ್ಕಿರುವಂತ ಒಂದು ಕನ್ವೆನ್ಷನ್ ಅಂದ್ರೆ ಅದು 1985ರ ವಿಯೆನ್ನಾ ಒಪ್ಪಂದ ಅಂತ ಕರೀತಾರೆ, ಕನ್ವೆನ್ಷನ್ ಅಂತ ಕರೀತಾರೆ. ಎರಡನೇದು 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ. ಇದೇನಂದ್ರೆ ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ಗಳನ್ನ ಕಡಿಮೆ ಮಾಡುವಂಥದ್ದು, ಎಸ್ಪೆಷಲಿ ಕ್ಲೋರೋಫ್ಲೋರೋಕಾರ್ಬನ್ಸ್ ಗಳ ಬಗ್ಗೆ. ಓಕೆನಾ. ಅದೇ ರೀತಿ 2010ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ತಿದ್ದುಪಡಿ ಮಾಡಿಕೊಂಡು ಒಂದು ಅಮೆಂಡ್ಮೆಂಟ್ ಬರ್ತಾರೆ. ಅದನ್ನ ಕಿಗಾಲಿ ಅಮೆಂಡ್ಮೆಂಟ್ ಅಂತ ಕರಿತೀವಿ ನಾವು. ಇಲ್ಲಿ ಹೇಳ್ತೀವಿ ನೋಡಿ ಫೇಸ್ ಡೌನ್ ದ ಕಾರ್ಬನ್ಗಳನ್ನ ಫೇಸ್ ಡೌನ್ ಮಾಡುವಂಥದ್ದು. ಅದೇ ರೀತಿ ಏನ್ ಮಾಡುತ್ತೆ 2020ರಲ್ಲಿ ಇವನ್ ಭಾರತ ಕೂಡ ಏನ್ ಮಾಡಿದೆ ಈ ಒಂದು ಕಿಗಾಲಿ ತಿದ್ದುಪಡಿಗೆ ಭಾರತ ಕೂಡ ರಾಟಿಫೈ ಮಾಡಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಸಂಬಂಧಪಟ್ಟದ್ದು ಓಜೋನ್ ಲೇಯರ್ಗೆ ಸಂಬಂಧಪಟ್ಟಂತ ಇರುವಂಥದ್ದು. ಅದೇ ರೀತಿ ಪ್ಯಾರಿಸ್ ಅಗ್ರಿಮೆಂಟ್ ಬಂದು 2015ರಲ್ಲಿ ಆಗುತ್ತೆ. ಇದನ್ನ COP21 ಅಂತ ಕರಿತೀವಿ ನಾವು. ಓಕೆನಾ. ಸೊ ಇದೇನಂದ್ರೆ ವಿಶೇಷವಾಗಿ ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಸಂಬಂಧಪಟ್ಟದ್ದಾಗಿದೆ. ಅದೇ ರೀತಿ ನ್ಯಾಷನಲಿ ಡಿಟರ್ಮಿನೆಂಟ್ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಅಂದ್ರೆ ಓಕೆ ರಿಡ್ಯೂಸ್ ದ ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಸಂಬಂಧಪಟ್ಟದ್ದಾಗಿದೆ. ಅದೇ ರೀತಿ ಸೊ ಈಗ ನೋಡಿ ಏನಂದ್ರೆ ಈ ಪ್ರೆಸೆಂಟ್ 2020 ಆಗ್ತದೆ ಆಕ್ಚುಲಿ COP25 ಅಂತ ಆಗ್ತಾ ಇದೆ. ಇದನ್ನ ಯಾರು ಮಾಡ್ತಾರೆ ಅಂದ್ರೆ UNFCCC ಅಂತ ಕರೀತಾರೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. 2020 ಆಗ್ತಾ ಇರೋದಿಲ್ಲ ಅಂದ್ರೆ ಅದು ಬ್ರೆಜಿಲ್ನ ಬೆಲ್ಹೇಮ್ ಅಲ್ಲಿ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಕ್ಯೋಟೋ ಪ್ರೋಟೋಕಾಲ್ ಇದೆಯಲ್ಲ 1997ರಲ್ಲಿ ಇಲ್ಲಿ ಅಂತಂದ್ರೆ ವಿಶೇಷವಾಗಿ ಹಸಿರುಮನೆ ಪರಿಣಾಮಗಳನ್ನ ಒಂದು ಎಮಿಷನ್ಗಳನ್ನ ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಂದು ದೇಶಗಳಿಗೂ ಕೂಡ ಅದರ ಅಂತ ಒಂದು ಡಿಫ್ರೆನ್ಶಿಯೇಟ್ ಮುಖಾಂತರ ಪರಿಸರದ ಒಂದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅನ್ನ ಒಂದು ಟಾರ್ಗೆಟ್ ಅನ್ನ ಕೊಡುವಂಥದ್ದು. ನೆಕ್ಸ್ಟ್ ಎಮಿಷನ್ ಟ್ರೇಡಿಂಗ್ ಬಗ್ಗೆ ಕೊಡುತ್ತೆ. ಜೊತೆಗೆ ಕ್ಲೀನ್ ಡೆವಲಪ್ಮೆಂಟ್ ಬಗ್ಗೆ ಕೊಡುತ್ತೆ. ದಟ್ ಇಸ್ ದ ಕ್ಯೋಟೋ ಪ್ರೋಟೋಕಾಲ್ ಆಫ್ ದಿ 1997 ಅಂತ ಕರೀತಾರೆ. ಸೊ ಅದೇ ರೀತಿ ಬೇಸೆಲ್ ಕನ್ವೆನ್ಷನ್ ಬರುತ್ತೆ 1987ರಲ್ಲಿ. ಇದೇನಂತಂದ್ರೆ ವಿಶೇಷವಾಗಿ ಏನೊಂದು ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಅಂಡ್ ಡಿಸ್ಪೋಸಲ್ ಆಫ್ ದ ಹಜಾರ್ಡಸ್ ವೇಸ್ಟ್ ಅಂತ ಕರೀತಾರೆ. ಅಪಾಯಕಾರಿ ತ್ಯಾಜ್ಯಗಳನ್ನ ಏನಂತಂದ್ರೆ ಸೊ ಟ್ರಾನ್ಸ್ಪೋರ್ಟ್ ಮೂವ್ಮೆಂಟ್ ಮಾಡೋದನ್ನ ಡಿಸ್ಪೋಸ್ ಮಾಡೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ನಾವೇನು ಕರಿತಿದ್ರೆ ಬೇಸೆಲ್ ಕನ್ವೆನ್ಷನ್ ಅಂತ ಕರೀತಾರೆ. ಅದೇ ರೀತಿ ರಾಮ್ಸಾರ್ ಕನ್ವೆನ್ಷನ್ ಆಗುತ್ತೆ 1971ರಲ್ಲಿ. ಇದು ವಿಶೇಷವಾಗಿ ಜೌಗು ಭೂಮಿಗಳ ಸಂರಕ್ಷಣೆ ಸಂಬಂಧಪಟ್ಟಂತ ಒಂದು ಒಪ್ಪಂದವಾಗಿದೆ. ಓಕೆನಾ. ಅದೇ ರೀತಿ ಮಿನಿಮಾಟ ಕನ್ವೆನ್ಷನ್ ಬರುತ್ತೆ 2013ರಲ್ಲಿ. ಇದೇನಂದ್ರೆ ಸೊ ಮೆರ್ಕ್ಯುರಿಯ ಒಂದು ಪರಿಣಾಮಗಳ ಬಗ್ಗೆ ಹೇಳಿಕೊಡುವಂತದ್ದಾಗಿದೆ. ಸೊ ದಟ್ ಈಸ್ ಕಾಲ್ಡ್ ದ ಮಿನಿಮಾಟ ಕನ್ವೆನ್ಷನ್ ಕರೀತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದು ಸ್ಟಾಕ್ಹೋಮ್ ಕನ್ವೆನ್ಷನ್ ಕರೀತಾರೆ 2001ರಲ್ಲಿ. ಇದೇನಂದ್ರೆ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಬಗ್ಗೆ ಹೇಳಿಕೊಡುತ್ತೆ. ಸೊ ಅದೇ ರೀತಿ ರೋಟರ್ಡ್ಯಾಮ್ ಕನ್ವೆನ್ಷನ್ ಆಫ್ ದಿ 1998 ಏನಂತಂದ್ರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಈ ವಿಶೇಷವಾಗಿರುವಂತಹ ಹಜಾರ್ಡಸ್ ಕೆಮಿಕಲ್ಗಳನ್ನ ಮತ್ತೆ ಪೆಸ್ಟಿಸೈಡ್ಗಳನ್ನ ರೆಗ್ಯುಲೇಟ್ ಮಾಡಕ್ಕಿರುವಂತಹ ಒಂದು ಕನ್ವೆನ್ಷನ್ ಅಂತಂದ್ರೆ ಅದನ್ನ ರೋಟರ್ಡ್ಯಾಮ್ ಕನ್ವೆನ್ಷನ್ ಕರೀತಾರೆ. ಅದೇ ರೀತಿ ಬೊನ್ನಾ ಕನ್ವೆನ್ಷನ್ ಆಫ್ 1917 ಇದೇನು ಅಂತಾರೆ ಆಕ್ಚುಲಿ ಕನ್ಸರ್ವೇಷನ್ ಆಫ್ ದ ಮೈಗ್ರೇಟರಿ ಸ್ಪೀಸೀಸ್ ಅಂದ್ರೆ ವಲಸೆ ಹೋಗುವಂತ ಅಂದ್ರೆ ಜೀವಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಏನಂತಂದ್ರೆ ಒಂದು ರಕ್ಷಣೆ ಮಾಡುವಂತದಕ್ಕಿರುವಂತದ್ದು ಅದನ್ನ ಬೊನ್ನಾ ಕನ್ವೆನ್ಷನ್ ಆಫ್ ದ 1917 ಅಂತ ಕರೀತಾರೆ. ಸೊ ಇವೆಲ್ಲ ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗಿರುವಂತಹ ಕನ್ವೆನ್ಷನ್ ಆಗಿದೆ. ಹಾಗಾಗಿ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡಿ ಕೊಳಚೆ ನೀರು ಏನ್ ಮಾಡುತ್ತೆ ಕೊಳಚೆ ನೀರು ಆಮ್ಲಜನಕ ಬೇಡಿಕೆ ತ್ಯಾಜ್ಯವನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಸೀವೇಜ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಆಕ್ಸಿಜನ್ ಡಿಮ್ಯಾಂಡ್ ವೇಸ್ಟೇಜ್ ಅನ್ನ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಒನ್ ಕರೆಕ್ಟ್ ಆಗಿದೆ. ಅದೇ ರೀತಿ ಕೃಷಿ ರಸಗೊಬ್ಬರಗಳು ಏನ್ ಮಾಡ್ತಾ ಹೋದ್ರೆ ಆಕ್ಚುಲಿ ಸಸ್ಯ ಪೋಷಕಾಂಶಗಳಿರ್ತದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಮೂರನೇದು ಭೂ ಸವಕಳಿ ಲ್ಯಾಂಡ್ ಎರೋಜನ್ ಇದೆಯಲ್ಲ ಇದು ವಿಕಿರಣಶೀಲ ವಸ್ತುವಿನ ಕೊಳೆತೆ ಅಲ್ಲ. ನೋಡಿ ಲ್ಯಾಂಡ್ ಎರೋಜನ್ ಏನಾಗುತ್ತೆ ಭೂ ಸವಕಳಿಯಿಂದ ಆಕ್ಚುಲಿ ನಮಗೆ
ಮಣ್ಣಿನ ಮಾಲಿನ್ಯ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಸೊ ಅದೇ ರೀತಿ ನಾಲ್ಕನೇದ್ದು ವಿದ್ಯುತ್ ಸ್ಥಾವರಗಳಿದೆಯಲ್ಲ ಇದೇನಾಗುತ್ತೆ ಉಷ್ಣ ಮಾಲಿನ್ಯವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಲ್ಯಾಂಡ್ ಎರೋಷನ್ ಏನಾಗುತ್ತೆ ನಮಗೆ ಸಾಯಿಲ್ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಈ ರೇಡಿಯೋ ಆಕ್ಟಿವ್ ಮೆಟಲ್ ಡಿಕೆ ಇದೆಯಲ್ಲ ಇದೇನಾಗುತ್ತೆ ಅಂದ್ರೆ ಆಕ್ಚುಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ ನಮಗೆ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳಿಂದ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ ಪವರ್ ಪ್ಲಾಂಟ್ಸ್ ಗಳಿಂದ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಥವಾ ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಕರೀತಾರೆ. ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನ ಆಧರಿಸಿ ಮೌಲ್ಯಮಾಪನ ಮಾಡುತ್ತೆ ಅಂತ ಕೇಳ್ತಾರೆ. ಅಸೆಸ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬೇಸ್ಡ್ ಆನ್ ದ ವೇರಿಯಸ್ ಪ್ಯಾರಾಮೀಟರ್ಸ್ ಇನ್ಕ್ಲೂಡ್ ಅಂತ ಕೇಳ್ತಾರೆ. ಹೌದಾ? ನೋಡಿ, ನಮಗೆ ಒಂದು ಇನ್ಸ್ಟಿಟ್ಯೂಷನ್ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಕರೀತಾರೆ. ಇದೇನ್ ಮಾಡ್ತಾರೆ ಅಂದ್ರೆ ಇದನ್ನ 2015ರಲ್ಲಿ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದು ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್ ಅಥವಾ ಶಿಕ್ಷಣ ಸಚಿವಾಲಯ. ಇದರ ಮುಖ್ಯ ಉದ್ದೇಶ ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯಗಳನ್ನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ಗುರುತಿಸುವಂತದ್ದು. ಅಲ್ಲಿ ಏನಂದ್ರೆ ಮೌಲ್ಯಮಾಪನ ಮಾಡಬೇಕಾದ್ರೆ ಕೆಲವೊಂದು ಮಾನದಂಡ ಇರುತ್ತೆ. ಯಾವ್ದು ಅಂದ್ರೆ ಅಲ್ಲಿನ ಆ ಒಂದು ಸಂಸ್ಥೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳನ್ನ ಬೋಧನೆ, ಸಂಶೋಧನೆ ಮಟ್ಟ ಮತ್ತೆ ವಿಸ್ತರಣಾ ಚಟುವಟಿಕೆಗಳ ಕಾರ್ಯಕ್ರಮದ ಮುಖಾಂತರ ಮಾಡುತ್ತೆ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತದೆ. ಸೊ ಅಂದ್ರೆ ದೇರ್ ಟೀಚಿಂಗ್, ರಿಸರ್ಚ್ ಅಂಡ್ ಔಟ್ಕಮ್ ಪರ್ಪಸ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸಂಸ್ಥೆಗೆ ಮೌಲ್ಯಮಾಪನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 27ನೇ ಪ್ರಶ್ನೆ. ಕೆಳಕಂಡ ಪಟ್ಟಿಗಳನ್ನ ಹೊಂದಿಸಿ ಸೂಕ್ತ ಉತ್ತರಗಳನ್ನ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ನೋಡಿ, ನಮ್ಗೆ ಇಲ್ಲೊಂದ್ ಕಡೆ ಆಯೋಗಗಳು ಕೊಟ್ಟಿದ್ದಾರೆ, ಅದರ ಉದ್ದೇಶ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಿಮಗೆ ಗ್ರೇಸ್ ಕೊಡ್ತಾ ಹೋಗ್ತಾರೆ. ನೋಡಿ, ಕೆಲವೊಂದು ಆಯೋಗ ಬರ್ತಾವೆ, ಹೇಳ್ತಾ ಹೋಗ್ತೀನಿ ನಿಮಗೆ. ಸೋದಾ ನಿಮ್ಗೆಲ್ಲ ಗೊತ್ತಿರುವಂತ 2020ರಲ್ಲಿ ನಮ್ಮ ಒಂದು ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಮಟ್ಟದಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತರ್ತಾರೆ. ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ತರ್ತಾರೆ. ಇದರ ಅಧ್ಯಕ್ಷರಾಗಿರ್ತಾರೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರು. ಅದೇ ರೀತಿ ರೀಸೆಂಟ್ ಆಗಿ 2024-25ರಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಥವಾ ರಾಜ್ಯ ಶಿಕ್ಷಣ ನೀತಿ ಬರ್ತಾ ಹೋಗುತ್ತೆ. ಇದರ ಅಧ್ಯಕ್ಷರಾದಂತವರು ಸುಖದೇವ್ ತೋರಟ ಅವರಾಗಿರ್ತಾರೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನೋಡಿ, ಕಸ್ತೂರಿ ರಂಗನ್ ಮತ್ತೆ ಮಾಧವ್ ಗಾಡ್ಗೆ ಅದಲ್ಲ, ಇವ್ರೇನಂದ್ರೆ ನಮ್ಮ ಒಂದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಸಂಬಂಧಪಟ್ಟಂತ ಕಮಿಟಿ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 2005ರಲ್ಲಿ ಏನ್ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು ನಾಲೆಜ್ ಕಮಿಷನ್ ಅಥವಾ ಜ್ಞಾನ ಆಯೋಗವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇದರ ಉದ್ದೇಶ ಅಂದ್ರೆ ನಮ್ಮ ಭಾರತವನ್ನ ಒಂದು ಇಂಡಿಯಾ ಇಂಟು ನಾಲೆಜ್ ಸೊಸೈಟಿ ಅಂದ್ರೆ ಒಂದು ಜ್ಞಾನದ ಒಂದು ಸಮಾಜ ಕ್ರಿಯೇಟ್ ಮಾಡುವಂಥದ್ದು ಈ ಒಂದು ನಾಲೆಜ್ ಕಮಿಷನ್ ನ ಮುಖ್ಯ ಉದ್ದೇಶವಾಗಿರ್ತದೆ. ಅದೇ ರೀತಿ 2008ರಲ್ಲಿ ಎಸ್ಪಾಲ್ ಕಮಿಟಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಹೈಯರ್ ಎಜುಕೇಶನ್ ನ ಒಂದು ಸುಧಾರಣೆಗಳ ಮಾಡುವಂಥದ್ದು ಈ ಒಂದು ಸಮಿತಿಯ ಮುಖ್ಯ ಉದ್ದೇಶ ಅಥವಾ ಶಿಫಾರಸು ಆಗಿರ್ತದೆ. ಅದೇ ರೀತಿ 2016ರಲ್ಲಿ TS ಸುಬ್ರಹ್ಮಣ್ಯನ್ ಕಮಿಟಿ ಅಂತ ಬರುತ್ತೆ. ಇವರು ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಅಂತಂದ್ರೆ ಒಂದು ಕ್ರಿಯೇಟಿವಿಟಿನ ತರುವಂತದ್ದು ಎಲ್ಲಾ ಲೆವೆಲ್ಗಳಂತ ಹೇಳ್ತಾ ಹೋಗುತ್ತೆ ಈ ಒಂದು TSR ಸುಬ್ರಹ್ಮಣ್ಯನ್ ಕಮಿಟಿ. ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಇದೆಯಲ್ಲ, ಇದನ್ನ ಮಾಡುತ್ತೆ ನಮ್ಮ ದೇಶದ ಒಂದು ಯೂನಿವರ್ಸಿಟಿಗಳಿಗೆ ರ್ಯಾಂಕಿಂಗ್ ಅನ್ನು ಕೊಡ್ತದೆ ಒಂದು ಮೌಲ್ಯಮಾಪನ ಮುಖಾಂತರ. ಓಕೆನಾ? ಸೊ ಹಾಗಾಗಿ ನೋಡಿ ಇಲ್ಲಿ ಅಂತಂದ್ರೆ ಏನು ಜ್ಞಾನ ಆಯೋಗ ಇದೆಯಲ್ಲ ಇದೇನಂತಂದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ವಿಶ್ವವಿದ್ಯಾಲಯಗಳನ್ನು ರಚಿಸಲು ಶಿಫಾರಸು ಮಾಡುತ್ತದೆ. ಅಂದ್ರೆ ನಾಲೆಜ್ ಕಮಿಷನ್ ರೆಕಮೆಂಡ್ ದ ಕ್ರಿಯೇಷನ್ ಆಫ್ ದಿ ಯೂನಿವರ್ಸಿಟೀಸ್. ಹಾಗಾಗಿ A4 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಎಸ್ಪಾಲ್ ಸಮಿತಿ ಏನ್ ಮಾಡುತ್ತದೆ ಆಕ್ಚುಲಿ ಇದು ಒಂದು ಅತ್ಯುನ್ನತ ಸಂಸ್ಥೆಯ ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನ ಒಳಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಸ್ಪಾಲ್ ಕಮಿಟಿ ಅಂದ್ರೆ ಒನ್ ಅಫೆಕ್ಸ್ ಬಾಡಿ ಟು ಕವರ್ ದ ಫಂಕ್ಷನ್ಸ್ ಆಫ್ ದಿ ಆಲ್ ದ ಪ್ರೊಫೆಷನಲ್ ಬಾಡೀಸ್ ಅಂತ ಹೇಳ್ತಾರೆ. ಹಾಗಾಗಿ B3 ಆಗುತ್ತೆ. ಅದೇ ರೀತಿ ಈ ಸುಬ್ರಹ್ಮಣ್ಯ ಸಮಿತಿ ಏನ್ ಮಾಡುತ್ತದೆ ಆಕ್ಚುಲಿ ಇದು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನ ಕೊಡ್ತದೆ. ಅದೇ ರೀತಿ NIRF ಏನ್ ಮಾಡುತ್ತದೆ ಆಕ್ಚುಲಿ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆಯನ್ನ ಕೊಡುತ್ತದಾಗಿದೆ. ಹಾಗಾಗಿ D4 ಆಗುತ್ತೆ. ಹಾಗಾಗಿ A4, B3, C2, D1 ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಆಕ್ಚುಲಿ ಕೀ ಆನ್ಸರ್ ಅಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತೋಣ. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಾರೆ. ನೋಡಿ, ನಮ್ಮ ದೇಶದಲ್ಲಿ ಇಡೀ ಜಗತ್ತಲ್ಲಿ ಅಂದ್ರೆ ಏನು
ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಒಂದು ಗೋಲ್ಸ್ಗಳು ಹಾಕುತ್ತೆ, ಅದನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕರೀತಾರೆ. ಇದರ ಟೈಮ್ ಪೀರಿಯಡ್ ಬಂದು 2015ರಿಂದ 2030ರವರೆಗೆ, ಅಂದ್ರೆ ಸುಮಾರು 17 ಗುರಿಗಳ ಮುಖಾಂತರ ಇಡೀ ಜಗತ್ತನ್ನ ಸುಸ್ಥಿರ ಜಗತ್ತು ಮಾಡುವಂಥದ್ದು ಈ ಒಂದು SDGಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಸೊ ಹಾಗಾಗಿ ಅಲ್ಲಿ ಲಿಂಗ ಸಮಾನತೆ ಇದೆ, ಪರಿಸರದ ಸುಸ್ಥಿರತೆ ಇದೆ, ಆರ್ಥಿಕ ಸುಸ್ಥಿರತೆ ಅಂದ್ರೆ ಜೆಂಡರ್ ಇಕ್ವಾಲಿಟಿ ಬರುತ್ತೆ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಬರುತ್ತೆ, ಎಕನಾಮಿಕಲ್ ಸಸ್ಟೈನಬಿಲಿಟಿ ಬರುತ್ತೆ. ಆದರೆ ಯಾವುದೇ ರೀತಿಯ ತಂತ್ರಜ್ಞಾನ ಸುಸ್ಥಿರತೆ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ SDG ಗೋಲ್ಸ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ 17 ಗೋಲ್ಸ್ ಇದೆ. ಯಾವುದು ಬರುತ್ತೆ? ನೋ ಪಾವರ್ಟಿ ಅಂದ್ರೆ ಬಡತನ ಮುಕ್ತ ಜಗತ್ತು. ಎರಡನೇದ್ದು ಜೀರೋ ಹಂಗರ್ ಹಸಿವು ಮುಕ್ತ ಜಗತ್ತು. ಮೂರನೇದ್ದು ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂದ್ರೆ ಉತ್ತಮ ಆರೋಗ್ಯ. ನಾಲ್ಕನೇದ್ದು ಜೆಂಡರ್ ಕ್ವಾಲಿಟಿ ಎಜುಕೇಶನ್ ಗುಣಮಟ್ಟದ ಶಿಕ್ಷಣ. ಐದನೇದ್ದು ಜೆಂಡರ್ ಇಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆ. ಆರನೇದ್ದು ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಂತ ಕರೀತಾರೆ. ಸೊ ಹಾಗಾಗಿ ಹೀಗೆ ಟೋಟಲ್ ಆಗಿ 17 ಗೋಲ್ಸ್ ಬರ್ತವೆ. ಆದರೆ ಇಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಗೋಣ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾರೆ. ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಮ್ಮ ದೇಶದಲ್ಲಿ ಓಪನ್ ಯೂನಿವರ್ಸಿಟಿ ಯಾವುದು ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಹೈದರಾಬಾದ್ ಇದೆಯಲ್ಲ, ಇದು ನಮ್ಮ ದೇಶದ ಮೊಟ್ಟ ಮೊದಲ ಓಪನ್ ಯೂನಿವರ್ಸಿಟಿ ಅಥವಾ ಮುಕ್ತ ವಿಶ್ವವಿದ್ಯಾಲಯ ಆಗಿದೆ. ಇದು ಸ್ಥಾಪನೆಯಾಗಿದ್ದು 1982ರಲ್ಲಿ. ಓಕೆನಾ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ನಮ್ಮ ದೇಶದಲ್ಲಿ ಬಂದಾಗ ದೇರ್ ಇಸ್ ಅ ಮೆನಿ ಓಪನ್ ಯೂನಿವರ್ಸಿಟಿ ಇದೆ. ಫಸ್ಟ್ ಆಗಿದ್ದು 1982ರಲ್ಲಿ, ಅದು ಆಂಧ್ರ ಪ್ರದೇಶದ ಹೈದರಾಬಾದ್ನ ಡಾಕ್ಟರ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ. ಇದು ನಮ್ಮ ದೇಶದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾಲಯವಾಗಿದೆ. ಎರಡನೇದ್ದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಕರಿತೀವಿ. ಇದನ್ನು ಶಾರ್ಟ್ಕಟ್ ಆಗಿ ನಾವು IGNOU ಅಂತ ಕರೀತಾರೆ. ಹೌದಾ. ಇದು ಸ್ಥಾಪನೆಯಾಗಿದ್ದು 1985ರಲ್ಲಿ. ಮೂರನೇದ್ದು ನಳಂದ ಓಪನ್ ಯೂನಿವರ್ಸಿಟಿ ಪಾಟ್ನಾದಲ್ಲಿದೆ, ಬಿಹಾರದಲ್ಲಿ ಬರುತ್ತೆ, 1987ರಲ್ಲಿ ಇದೆ. ಹಾಗೆ ನಾಲ್ಕನೇದ್ದು ವರ್ಧಮಾನ್ ಮಹಾವೀರ್ ಓಪನ್ ಯೂನಿವರ್ಸಿಟಿ ಕೋಟಾದಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ. ಇದು ಪ್ರಾರಂಭ ಆಗಿದ್ದು ಕೂಡ 1987ರಲ್ಲಿ. ಇನ್ನು ನಮ್ಮ ರಾಜ್ಯದಲ್ಲಿ ಬಂದಾಗ ಒಂದು ಯೂನಿವರ್ಸಿಟಿ ಇದೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಅಥವಾ KSU ಅಂತ ಕರಿತೀವಿ. ಇದು ಸ್ಥಾಪನೆ ಆಗಿದ್ದು 1996ರಲ್ಲಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ. ರಾಷ್ಟ್ರೀಯ ಮಾನ್ಯತೆ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಈಸ್ ಕನೆಕ್ಟೆಡ್ ವಿತ್ ದ ಅಕ್ರಿಡೇಷನ್ ಆಫ್ ಅಂತ ಕೇಳ್ತಾರೆ. ಅಂದ್ರೆ ಕೆಳಗಿನ ಯಾವ ಮಾನ್ಯತೆ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಏನು ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ, ಇದು ಒಂದು ಟೆಕ್ನಿಕಲ್ ಪ್ರೋಗ್ರಾಮ್ ಅಪರ್ಡ್ ಬೈ ದಿ ಇನ್ಸ್ಟಿಟ್ಯೂಷನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಸಂಸ್ಥೆ ಒದಗಿಸುವಂತ ತಾಂತ್ರಿಕ ಕಾರ್ಯಕ್ರಮಗಳನ್ನ ಏನ್ ಮಾಡುತ್ತೆ, ಇದು ಸಂಬಂಧಪಟ್ಟಂತ ಒಂದು ಸಂಸ್ಥೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಇದೆಯಲ್ಲ, ಇದನ್ನೇನಂತಂದ್ರೆ ಸೊ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ದಿ ಟೆಕ್ನಿಕಲ್ ಎಜುಕೇಶನ್ 1994ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಮಂಡಳಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೇನೆಂದರೆ ಅಂತ ಕೇಳ್ತಾರೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ದಿ ಕ್ಲಾಸ್ ರೂಮ್ ಮೀನ್ಸ್ ಅಂದ್ರೆ ನೋಡಿ, ಒಂದು ಕ್ಲಾಸ್ ಅಲ್ಲಿ ಕಲಿಕೆ ಮಾಡಬೇಕಾದ ಉದ್ದೇಶ ಏನಾಗಿರುತ್ತೆ, ಅಲ್ಲಿ ಉದ್ದೇಶಪೂರ್ವಕ ಕಲಿಕಾ ಫಲಗಳನ್ನು ಹೊಂದಿರೋದ್ರೆ ಅದರ ಮುಖ್ಯ ಉದ್ದೇಶ ಹೊಂದಿರುತ್ತೆ. ಅಂದ್ರೆ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಲರ್ನಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, 32ನೇ ಪ್ರಶ್ನೆ. ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಅಥವಾ ಕಾಗ್ನೇಟಿವ್ ಅಂತ ಕರಿತೀವಿ ಡೆವಲಪ್ಮೆಂಟ್ ಅಥವಾ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಅಂತ ಕೇಳ್ತಾರೆ. ಹೌದಾ. ರೈಟ್ ಸೀಕ್ವೆನ್ಸ್ ಆಫ್ ದಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ದ ಪಿಯಾಜೆ ಅಂತ ಕೇಳ್ತಾರೆ. ಹೌದಾ. ನೋಡಿ ನಿಮಗೆಲ್ಲ ಗೊತ್ತಿರುವಂತೆ ಜ್ಞಾನಾತ್ಮಕ ಬೆಳವಣಿಗೆ ಅಂತ ಕರೀತಾರೆ. ಇದನ್ನ ರೂಪುಗೊಂಡಿದ್ದಾರೆ ಅಂತಂದ್ರೆ ಪಿಯಾಜೆ ಅವರು 4 ಹಂತಗಳಿಂದ ಹೋಗ್ತಾರೆ. ಹೌದಾ. ಅದರಲ್ಲಿ ನಮ್ಗೇನಂದ್ರೆ ಫಸ್ಟ್ ಬರುವಂತದ್ದು ಸಂವೇದನಾ ಗದಿ ಅಂತ ಬರುತ್ತೆ. ಎರಡನೇದ್ದು ಕಾರ್ಯಪೂರ್ವ ಅಂತ ಬರುತ್ತೆ. ಮೂರನೇದ್ದು ಮೂರ್ತ ಕಾರ್ಯಗಳಂತ ಬರುತ್ತೆ. ನಾಲ್ಕನೇದ್ದು ಔಪಚಾರಿಕ ಕಾರ್ಯಗಳಂತ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 4 2 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇದು ಸೀಕ್ವೆನ್ಷಿಯಲ್ ಆರ್ಡರ್ ಆಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಏನು ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಅಂದ್ರೆ 4 ಹಂತಗಳು ಬರ್ತಾ ಹೋಗುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸಂವೇದನಾ ಗತಿ ಅಂತ ಕರೀತಾರೆ. ಇದೇನಂದ್ರೆ ಹುಟ್ಟಿನಿಂದ 2 ವರ್ಷದ
ವರ್ಷದ ಮಕ್ಕಳಿಗೆ ಕೂಡ ಇದನ್ನ ನಾವು ಇದು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಎರಡನೇದು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಾರ್ಯಪೂರ್ವ ಅಂತ ಕರೀತಾರೆ. ಇದು 2 ವರ್ಷದಿಂದ 7 ವರ್ಷದವರೆಗೆ ಇರುತ್ತೆ. ಮೂರನೇದು ಕನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕರಿತಾ ಹೋಗ್ತಾರೆ. ಇದು 7 ರಿಂದ 11 ವರ್ಷ. ಇದನ್ನ ಕನ್ನಡದಲ್ಲಿ ಮೂರ್ತ ಕಾರ್ಯಗಳಂತ ಕರೀತಾರೆ. ನಾಲ್ಕನೇದು ಫಾರ್ಮಲ್ ಆಪರೇಷನ್ ಸ್ಟೇಜ್ ಅಂತ ಕರಿತೀವಿ. ಇದು 12 ರಿಂದ ಅದರ ನಂತರ ಬರುವಂತಹ ಒಂದು ಹಂತ ಆಗಿರುತ್ತೆ. ಇದನ್ನ ಔಪಚಾರಿಕ ಕಾರ್ಯಗಳಂತ ಕರೀತಾರೆ. ಸೊ ಹಾಗಾಗಿ ಪಿಯಾಜಿ ಅವರು 4 ಹಂತಗಳನ್ನು ಕೊಡ್ತಾ ಹೋಗ್ತಾರೆ. ಅದು ಬೆಳವಣಿಗೆಯ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆಗಿರುವಂತಹ ಒಂದು ಅನುಕ್ರಮಣಿಕೆಯಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಈ ಮುಂದಿನ ಯಾವುದು ಅಥವಾ ಯಾವ ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳಂತ ಕೇಳ್ತಾರೆ. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸ್ವಯಂ ಪೋರ್ಟಲ್ ಅಂತ ಕೇಳ್ತಾರೆ. ಆಲ್ರೆಡಿ ಸ್ವಯಂ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೋಡಿ, ಸ್ವಯಂ ಪೋರ್ಟಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸ್ವಯಂ ಅಂದ್ರೆ ಫುಲ್ ಫಾರ್ಮ್ ಗೊತ್ತಿರಬೇಕಾಗುತ್ತೆ. ಸ್ಟಡಿ ವೆಬ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ಕರೀತಾರೆ. ಓಕೆ, ಇದನ್ನ 2017ರಲ್ಲಿ ಶಿಕ್ಷಣ ಸಚಿವಾಲಯ ಅಭಿವೃದ್ಧಿ ಅಥವಾ ಲಾಂಚ್ ಮಾಡಿರುವಂತದ್ದಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಆನ್ಲೈನ್ ಕ್ಲಾಸ್ಗಳ ಒಂದು ಪೋರ್ಟಲ್ ಜೊತೆಗೆ ಒಂದು ಇಂಟೆಗ್ರೇಟ್ ಪ್ಲಾಟ್ಫಾರ್ಮ್ ಕೊಡುವಂಥದ್ದು ಈ ಒಂದು ಸ್ವಯಂನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇಲ್ಲಿ ಮೇಜರ್ ಆಗಿ ಆಲ್ ಹೈಯರ್ ಎಜುಕೇಶನ್ ಸಬ್ಜೆಕ್ಟ್ಗಳನ್ನ ಜೊತೆಗೆ ಸ್ಕಿಲ್ ಸೆಕ್ಟರ್ ಕೋರ್ಸ್ಗಳನ್ನ ಇಲ್ಲಿ ಕವರ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಜೊತೆಗೆ ಸೊ ಎವ್ರಿ ಸ್ಟೂಡೆಂಟ್ಸ್ ಇನ್ ದ ಕಂಟ್ರಿ ಹ್ಯಾಸ್ ಆಕ್ಸೆಸ್ ದ ಬೆಸ್ಟ್ ಕ್ವಾಲಿಟಿ ಹೈಯರ್ ಎಜುಕೇಶನ್ ಅಂತ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಂತಂದ್ರೆ ಆಕ್ಚುಲಿ ಉತ್ತಮವಾಗಿರುವಂತಹ ಉನ್ನತ ಶಿಕ್ಷಣವನ್ನ ಬಹಳ ಅಫೋರ್ಡಬಲ್ ಕಾಸ್ಟ್ ಪಡ್ಕೊಳ್ಳೋಕೆ ಇದು ಸಹಕಾರಿ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಆಪ್ಷನ್ ಕೊಟ್ಟಿರುತ್ತೆ. ಕೇವಲ ಶಾಲಾ ಹಂತದಲ್ಲಿ ಅಂತಲ್ಲ, ಅಂದ್ರೆ ಪ್ರಮೋಟಿಂಗ್ ದ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಇನ್ ದ ಸ್ಕೂಲ್ ಲೆವೆಲ್ ಹೈಯರ್ ಲೆವೆಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಎರಡನೇದು ಉತ್ತಮ ಗುಣಮಟ್ಟದ ಶಿಕ್ಷಣ ಅವಕಾಶಗಳನ್ನ ಸುಧಾರಿಸುವುದು. ಎಸ್, ಕರೆಕ್ಟ್ ಆಗುತ್ತೆ. ಮೂರನೇದು ಉನ್ನತ ಶಿಕ್ಷಣ ಉತ್ತೇಜಿಸಲು DTH ಚಾನೆಲ್ಗಳ ಗುಂಪುಗಳನ್ನ ರಚಿಸಲು ಕೊಟ್ಟಿದ್ದಾರೆ. ಜೊತೆಗೆ ಮೌಲ್ಯಮಾಪನ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಆಗುತ್ತೆ. ಹಾಗಾಗಿ ನಮಗೆ ಆಕ್ಚುಲಿ ಗ್ರೇಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಸೊ ಒಂದ್ಸಲ ಆಪ್ಷನ್ ನೋಡಿಕೊಂಡು ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಒಂದ್ ಕಡೆ ಹೊಂದಿಸಿ ಬರೆಯಲು ಪಟ್ಟಿ 1 ಮತ್ತೆ ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ನೋಡ್ತಾ ಸೊ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಲೀಸ್ಟ್ 1 ಮತ್ತೆ ಲೀಸ್ಟ್ 1 ಕೊಟ್ಟಿದ್ದಾರೆ. ನಮಗೆ ಇದು ಸೈಕಾಲಜಿ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ನೋಡಿ, ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಹೌದಾ? ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕರೀತಾರೆ. ಎರಡನೇದು ಶಾಸ್ತ್ರೀಯ ಅನುಬಂಧ. ಮೂರನೇದು ಕ್ರಿಯಾಜನ್ಯ ಅನುಬಂಧಿತ ಅಂತ ಕರೀತಾರೆ. ಒಳನೋಟ ಕಲಿಕೆ ಅಂತ ಕರೀತಾರೆ. ಹೌದಾ? ನೋಡಿ, ಪ್ರಯತ್ನ ಮತ್ತು ಪ್ರಮಾದ ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಪ್ರಯತ್ನಗಳ ಮುಖಾಂತರ ತಪ್ಪುಗಳನ್ನ ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ A3 ಆಗುತ್ತೆ. ಹೌದಾ? ಸೊ A3 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಶಾಸ್ತ್ರೀಯ ಅನುಬಂಧ ಇದೆಯಲ್ಲ, ಇದೇನ್ ಮಾಡುತ್ತದೆ ಆಕ್ಚುಲಿ ಸೊ ಕೃತಕ ಪ್ರೇರಣೆಗಳನ್ನ ಆರ್ಟಿಫಿಷಿಯಲ್ ಒಂದು ಸ್ಟಿಮ್ಯುಲಸ್ ಅನ್ನು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು B4 ಆಗುತ್ತೆ. ಅದೇ ರೀತಿ ಕ್ರಿಯಾಜನ್ಯ ಅನುಬಂಧ ಇದೆ, ಇದೇನ್ ಮಾಡುತ್ತೆ ಆಕ್ಚುಲಿ ಸೊ ಇದೇನಂದ್ರೆ ಕಲಿಕೆಗೆ ಪುನರ್ಬಲವನ್ನ ಬಳಸಲಾಗ್ತದೆ ಇಲ್ಲಿ. ಅದೇ ರೀತಿ ಒಳನೋಟ ಕಲಿಕೆಯ ಮುಖಾಂತರ ಏನ್ ಮಾಡ್ತಾರೆ ಆಕ್ಷನ್, ನಾವು ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನ ಬಳಸಲಾಗ್ತದೆ. ಸೊ ಹಾಗಾಗಿ ಸೊ A3 B4 C2 D1 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇಂಗ್ಲಿಷ್ ನೋಡ್ತಾ ಹೋಗೋಣ. ನೋಡಿ, ಟ್ರಯಲ್ ಎರರ್ ಮೆಥಡ್ ಏನ್ ಮಾಡುತ್ತೆ, ಇದು ಪ್ರಾಕ್ಟೀಸ್ ದ ರಿಡ್ಯೂಸ್ ದ ಮಿಸ್ಟೇಕ್ಸ್ ಆಗುತ್ತೆ. ಕ್ಲಾಸಿಕಲ್ ಕಂಡೀಷನ್ ಏನ್ ಮಾಡುತ್ತೆ ಆಕ್ಚುಲಿ ಇದು ಸೊ ಆರ್ಟಿಫಿಷಿಯಲ್ ಸ್ಟಿಮ್ಯುಲಿ ಇಸ್ ಯೂಸ್ ಮಾಡ್ತಾ ಹೋಗ್ತಾರೆ. ಆಪರೇಷನಲ್ ಕಂಡೀಷನ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲಿ ರಿಇನ್ಫೋರ್ಸ್ಮೆಂಟ್ ಈಸ್ ಯೂಸ್ಡ್ ಫಾರ್ ದ ಲರ್ನಿಂಗ್ ಮಾಡ್ತಾ ಹೋಗ್ತಾರೆ. ಲರ್ನಿಂಗ್ ಬೈ ಇನ್ಸೈಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ನಾವು ಕಾಗ್ನಿಟಿವ್ ಅಬಿಲಿಟೀಸ್ ಆರ್ ಯೂಸ್ಡ್ ಫಾರ್ ದ ಲರ್ನಿಂಗ್ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸೈಕಾಲಜಿಯಲ್ಲಿ ಹಲವಾರು ಥಿಯರಿಗಳು ನೋಡ್ತಾ ಹೋಗ್ತೀವಿ. ಹೌದಾ? ಫಸ್ಟ್ ಬಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತಾರೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಕರೀತಾರೆ. ಇದನ್ನ ಯಾರು ಪ್ರಸ್ತಾಪ ಮಾಡ್ತಾರೆ ಅಂದ್ರೆ EL ಥಾರ್ನ್ಡೈಕರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನಂದ್ರೆ ಹಸಿವಾದ ಬೆಕ್ಕಿನ ಮುಖಾಂತರ ಒಂದೇನ್ ಮಾಡ್ತಾರೆ ಅಂದ್ರೆ ಅವರು ಪ್ರಯೋಗ ಮಾಡೋದ್ರ ಮುಖಾಂತರ ಈ ಒಂದು ಟ್ರಯಲ್ ಎರರ್ ಮೆಥಡ್ ಅನ್ನು ಅವರು ಪ್ರೂವ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಲಾ ಆಫ್ ರೆಡಿನೆಸ್ ಅಂದ್ರೆ ಸಿದ್ಧತಾ ನಿಯಮ ಗೊತ್ತಾಗುತ್ತೆ. ಲಾ ಆಫ್ ಎಕ್ಸರ್ಸೈಸ್ ಅಭ್ಯಾಸ ನಿಯಮ ಅಂತ ಕರಿತೀವಿ. ಮೂರನೇದು ಲಾ ಆಫ್ ದಿ ಎಫೆಕ್ಟ್ ಅಂದ್ರೆ ಪರಿಣಾಮ ನಿಯಮ ಅಂತ 3 ಲಾಗಳನ್ನು ಕೂಡ ಇವರು ಕೊಡ್ತಾ ಹೋಗ್ತಾರೆ ಈ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ. ಎರಡನೇದು ಕ್ಲಾಸಿಕಲ್ ಕಂಡೀಷನ್ ಅಂತ ಕರಿತೀವಿ. ಇದನ್ನ ಪ್ರಪೋಸ್ ಮಾಡಿದಂತವರು ಫಾಲೋವರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಅವರು ನಾಯಿ ಮೇಲೆ ಅಂದ್ರೆ ಒಂದು ಪ್ರಯೋಗವನ್ನ ಮಾಡ್ತಾ ಹೋಗ್ತಾರೆ. ಸೊ ಅದರ ಮುಖಾಂತರ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ ಮುಖಾಂತರ ಒಂದು ಲರ್ನಿಂಗ್ ಕಲ್ಸಕ್ಕೆ ಅವರು ಒಂದು ಪ್ರಯೋಗ ಮುಖಾಂತರ ಗುರುತು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಮೂರನೇದು ಬಂದು ಆಪರೇಷನಲ್ ಕಂಡೀಷನ್ ಅಂತ ಕರಿತೀವಿ. ಇದನ್ನ ಪ್ರಪೋಸ್ ಮಾಡಿದಂತವರು BF ಸ್ಕಿನ್ನರ್ ಆಗಿದ್ದಾರೆ. ಇವ್ರು ಏನಂದ್ರೆ ಮೊಲದ ಮೇಲ್ಗಡೆ ಒಂದೇನಂದ್ರೆ ಪ್ರಯೋಗ ಮಾಡ್ತಾ ಹೋಗ್ತಾರೆ. ಇಲ್ಲಿ ರಿಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಉತ್ತೇಜನ ನೀಡೋದ್ರ ಮುಖಾಂತರ ಆಕ್ಚುಲಿ ಅಥವಾ ಏನಂತಾರೆ ಉತ್ತೇಜನ ಮಾಡೋದ್ರ ಮುಖಾಂತರ ಲರ್ನಿಂಗ್ ಅನ್ನ ಪ್ರಮೋಟ್ ಮಾಡುವಂಥದ್ದು. ಜೊತೆಗೆ ಕೊನೆಯದಾಗಿ ಲರ್ನಿಂಗ್ ಬೈ ಇನ್ಸೈಟ್ ಅಂತ ಕರಿತೀವಿ. ಇದನ್ನ
ಸೊ ಕೋಲಾರ್ ಅವರು ಏನಂದ್ರೆ ಆಕ್ಚುಲಿ ಕೋಲಾರ್ ಅವರು ಈ ಒಂದು ಥಿಯರಿಯನ್ನ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಇವರು ಸುಲ್ತಾನ್ ಅಂತ ಚಿಂಪಾಂಜಿ ಮುಖಾಂತರ ಅಂದ್ರೆ ಈ ಒಂದು ಪ್ರಯೋಗವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಆ ಒಂದು ಕಲಿಕೆಯ ರಿಯಲೈಸೇಷನ್ ಮತ್ತೆ ಪರ್ಸೆಪ್ಷನ್ ಮುಖಾಂತರ ಒಂದು ಲರ್ನಿಂಗ್ ಮಾಡ್ಕೊಳ್ಳೋಕೆ ಇವರು ಸಾಧ್ಯ ಆಗತ್ತೆ ಅನ್ನುವಂಥ ಅಂಶಗಳನ್ನ ಕೂಡ ಪ್ರಸ್ತುತ ಮಾಡ್ತಾರೆ. ಸೊ ಹಾಗಾಗಿ ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಯರಿಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ, ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನ ಗಳಿಸಲು ಅವಕಾಶ ನೀಡಿರುವುದು ಅಂತ ಕೇಳ್ತಾರೆ. ದ ಪ್ರಾವಿಷನ್ ಆಫ್ earning credits from optional and elective courses was introduced in the higher education by which of the following ಅಂತ ಕೇಳ್ತಾರೆ. ಅದು ಬಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ವಿಶೇಷವಾಗಿ ಐಚ್ಛಿಕ ಮತ್ತು ಆಯ್ಕೆ ಸಂಬಂಧಪಟ್ಟ ಕ್ರೆಡಿಟ್ಗಳನ್ನ ಗಳಿಸಲಿಕ್ಕೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ, ಇಲ್ಲಿ ನೋಡಿ ನಮಗೆ ಸಂಶೋಧನೆ ಬಗ್ಗೆ ಕೊಟ್ಟಿದ್ದಾರೆ, ಹೌದಾ? ಸೊ ಒಂದು ಕಡೆ ಪಟ್ಟಿ 1 ಮತ್ತೆ ಪಟ್ಟಿ 2 ಕೊಟ್ಟಿದ್ದಾರೆ. ನೋಡ್ತಗೋಣ, ಐತಿಹಾಸಿಕ ಸಂಶೋಧನೆ ಇಂಗ್ಲಿಷ್ ನೋಡ್ತಾ ಗೊತ್ತಾಗುತ್ತೆ ನಿಮಗೆ. ಇದನ್ನ ಇಂಗ್ಲಿಷ್ ನಾವು ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕರಿತೀವಿ, ಹೌದಾ? ಸೊ ಇದೇನಂದ್ರೆ ಏನಂತ ನೋಡಿ, ಹಿಸ್ಟಾರಿಕಲ್ ರಿಸರ್ಚ್ ಅಂದ್ರೆ ಸ್ಟಡಿಂಗ್ ದ ಪಾಸ್ಟ್ ಇವೆಂಟ್ಸ್ ಅಂಡ್ ಎಕ್ಸಾಮೈನಿಂಗ್ ದ ಅಪ್ಲಿಕೇಶನ್ ಆಫ್ ದ ಪ್ರೆಸೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಎಗೆ 3 ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅಂದ್ರೆ ಏನು ಐತಿಹಾಸಿಕ ಸಂಶೋಧನೆ ಇದೆಲ್ಲ ಏನ್ ಮಾಡುತ್ತೆ, ಇಂದಿನ ಘಟನೆಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಪ್ರಸ್ತುತ ಅದರ ಅನ್ವಯಿಕತೆಯನ್ನ ಪರೀಕ್ಷಿಸುವಂಥದ್ದು. ಸೊ ಹಾಗಾಗಿ 1A 3 ಮ್ಯಾಚ್ ಆಗುತ್ತೆ. ಎರಡನೇದ್ದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಕರೀತೀವಿ, ಹೌದಾ? ಇದೇನಾಗುತ್ತೆ ನೋಡಿ, ಇಲ್ಲಿ ದ ವೇರಿಯೇಬಲ್ಸ್ ಆರ್ ಕಂಟ್ರೋಲ್ಡ್ ಅಂಡ್ ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರಾಯೋಗಿಕ ಸಂಶೋಧನೆಯಲ್ಲಿ ಏನು ಮಾಡ್ತಾರೆ ಅಂದ್ರೆ ತಿರುಚಿದ ಮತ್ತು ನಿಯಂತ್ರಿತ ಚಲಗಳ ಬಗ್ಗೆ ಇಲ್ಲಿ ಒಂದು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ B4 ಆಗುತ್ತೆ. ಅದೇ ರೀತಿ ಸಮೀಕ್ಷಾ ವಿಧಾನ ಅಥವಾ ಸರ್ವೆ ವಿಧಾನ ಅಂತ ಕರಿತೀವಿ ಹೋಗ್ತಿರೋ, ಇಲ್ಲಿ ಏನ್ ಮಾಡ್ತಾರೆ ನೋಡಿ ಆಕ್ಚುಲಿ ಗ್ಯಾದರ್ಸ್ ದ ಡಾಟಾ ಫ್ರಮ್ ದಿ ಲಾರ್ಜ್ ನಂಬರ್ ಆಫ್ ದಿ ಕೇಸಸ್ ಎಟ್ ಎ ಪರ್ಟಿಕ್ಯುಲರ್ ಟೈಮ್. ಅಂದ್ರೆ ಈ ಒಂದು ಏನು ಸಮೀಕ್ಷಾ ವಿಧಾನ ಮುಖಾಂತರ ಏನ್ ಮಾಡ್ತೀವಿ ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನ ಸಂಗ್ರಹಿಸುವಂಥದ್ದು. ಸೊ ಹಾಗಾಗಿ C3 ಆಗುತ್ತೆ. ಅದೇ ರೀತಿ ಕ್ರಿಯಾ ಸಂಶೋಧನೆ ಅಂತಂದ್ರೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನ ಹುಡುಕ್ತಾನೆ. ಸೊ ಹಾಗಾಗಿ C ಗೆ 1 ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 A3 B4 C2 D1 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಕ್ಷನ್ ರಿಸರ್ಚ್ ಅಂದ್ರೆ the researchers finds the solution by considering the is or her group as the sample ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಸಂಶೋಧನೆಯನ್ನ ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ದಿ ಕಂಡಕ್ಟಿಂಗ್ ದ ರಿಸರ್ಚ್. ಅಂದ್ರೆ ನೋಡಿ, ಸಂಶೋಧನೆ ಮಾಡ್ಬೇಕಾದ್ರೆ ಯಾವೆಲ್ಲ ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ಬಳಕೆ ಮಾಡ್ಬೇಕಂತ ಕೇಳ್ತಾ ಹೋಗ್ತಾರೆ, ಹೌದಾ? ಸೊ ಹಾಗಾಗಿ ನಮಗೆ ಏನು ಫಸ್ಟ್ ಯಾವ್ದು ಬರ್ತದೆ ನೋಡಿ ಇಲ್ಲಿ. ಸೊ ನಮ್ಗೆ ಬರೋದು ಸಂಶೋಧನಾ ಪ್ರಶ್ನೆಗಳನ್ನ ಫಸ್ಟ್ ರೂಪಿಸುವಂಥದ್ದು ಬರುತ್ತೆ. ಎರಡನೇದ್ದು ಸಂಬಂಧಿತ ಸಾಹಿತ್ಯವನ್ನ ಪರಾಮರ್ಶೆ ಮಾಡಬೇಕಾಗ್ತದೆ. ಸೊ ಮೂರನೇದ್ದು ದತ್ತಾಂಶ ಸಂಗ್ರಹಣೆ ಮಾಡಬೇಕಾಗುತ್ತೆ. ನಾಲ್ಕನೇದ್ದು ದತ್ತಾಂಶ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆಪ್ಷನ್ 3 3 4 1 2 ಆಗುತ್ತೆ. ಅಂದ್ರೆ ಫಸ್ಟ್ ಏನ್ ಮಾಡಬೇಕಾಗುತ್ತೆ ನಮಗೆ, ಸೊ ಡಾಟಾ ಫಾರ್ಮುಲೇಟಿಂಗ್ ದ ರಿಸರ್ಚ್ ಕ್ವೆಶ್ಚನ್ ಮಾಡಬೇಕಾಗುತ್ತೆ. ಎರಡನೇದ್ದು ರೈಟಿಂಗ್ ದ ಲಿಟರೇಚರ್ ರಿವ್ಯೂ ಮಾಡಬೇಕಾಗುತ್ತೆ. ಸೊ ಮೂರನೇದ್ದು ಡಾಟಾ ಕಲೆಕ್ಷನ್ ಮಾಡಬೇಕಾಗುತ್ತೆ. ನಾಲ್ಕನೇದ್ದು ಡಾಟಾ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ರಿಸರ್ಚ್ ಮಾಡಬೇಕಾದ್ರೆ ನಾವು ಈ ತರ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಪ್ರಾಬ್ಲಮ್ ಅನ್ನ ಗುರುತು ಮಾಡಬೇಕಾಗುತ್ತೆ. ಎರಡನೇದ್ದು ಲಿಟರೇಚರ್ ರಿವ್ಯೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಅಥವಾ ಐಪಿಎಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾಲ್ಕನೇದ್ದು ರಿಸರ್ಚ್ ಡಿಸೈನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಡಾಟಾ ಕಲೆಕ್ಷನ್ ಮಾಡಬೇಕು, ಆಮೇಲೆ ಡಾಟಾ ಅನಾಲಿಸಿಸ್ ಮಾಡಬೇಕು, ಆಮೇಲೆ ಒಂದು ಕನ್ಕ್ಲೂಷನ್ ಬರಬೇಕು, ಜೊತೆಗೆ ಫೈನಲ್ ಆಗಿ ರಿಪೋರ್ಟ್ ರೈಟಿಂಗ್ ಮಾಡಬೇಕು. ಸೊ ಇವೆಲ್ಲ ಕೂಡ ಸೀಕ್ವೆನ್ಸ್ ಆಫ್ ದಿ ಕಂಡಕ್ಟಿಂಗ್ ದ ರಿಸರ್ಚ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವನ್ನು ಕರೀತಾರೆ, ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತ ಕರೀತಾರೆ. ನೋಡಿ, ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಥವಾ ಲಂಬ ಅಧ್ಯಯನ ಅಂತಂದ್ರೆ ಸಾಮಾನ್ಯವಾಗಿ ಇದೊಂದು ಅಬ್ಸರ್ವೇಷನಲ್ ರಿಸರ್ಚ್ ಆಗಿರುತ್ತೆ. ಡಾಟಾ ಕಲೆಕ್ಟೆಡ್ ಫ್ರಮ್ ದ ಸೇಮ್ ಸಬ್ಜೆಕ್ಟ್ಸ್ ರಿಪೀಟೆಡ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಕರೀತಾರೆ. ಅಂದ್ರೆ ಕಾಲಘಟ್ಟ ಅಂದ್ರೆ ಅಂತಂದ್ರೆ ಆಕ್ಚುಲಿ ಅದೇ ವಿಷಯಗಳ ಅಧ್ಯಯನ ಮಾಡೋದಿಲ್ಲ, ಅದನ್ನು ನಾವು ಲಂಬ ಅಧ್ಯಯನ ಅಂತ ಕರೀತಾರೆ. ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ಸ್ ಓವರ್ ಎ ಟೈಮ್, ದಟ್ ಇಸ್ ಕಾಲ್ಡ್ ದ ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ವರ್ಷದ, ಆ ಒಂದು ತಿಂಗಳಿನ, ಆ ಒಂದು ದಶಕಗಳ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಅದನ್ನು ನಾವು ಲಾಂಜಿಟ್ಯೂಡಿನಲ್ ಸ್ಟಡೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ, ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಅಥವಾ ಪ್ಲಾಗಿರಿಸಮ್ ಅಂತ ಕರಿತೀವಿ, ಇದನ್ನ ಒಳಗಡೆ ಕರೀತಾರೆ, ಹೌದಾ?
ಪ್ಲಾಗರಿಸಮ್ ಅಂದ್ರೆ ಗೊತ್ತಿರಬೇಕಾಗುತ್ತೆ ನೋಡಿ. ರಿಸರ್ಚ್ ಅಲ್ಲಿ ಪ್ಲಾಗರಿಸಮ್ ಅಂತಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಒಂದು ಮೂಲ ಕೃತಿಯನ್ನ ಸೊ ಅಂದ್ರೆ ಕಳ್ಳತನದ ಮುಖಾಂತರದು ನಮ್ದಂತೇಳಿ ಅದನ್ನ ದಾಖಲೆ ಮಾಡ್ತೀವಲ್ಲ ಅದನ್ನ ನಾವೇನು ಕರಿತೀವಿ ಅಂದ್ರೆ ಕೃತಿ ಚೌರ್ಯ ಅಥವಾ ಪ್ಲಾಗರಿಸಮ್ ಅಂತ ಕರೀತಾರೆ. ಅಂದ್ರೆ ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳನ್ನ ಬಳಸಿಕೊಂಡದು ನಮ್ದಂತ ಹೇಳ್ತೀವಲ್ವಾ, ದಟ್ ಈಸ್ ಕಾಲ್ಡ್ ದ ಪ್ಲಾಗರಿಸಮ್ ಅಂತ ಕರೀತಾರೆ ಅಥವಾ ಕೃತಿ ಚೌರ್ಯ ಅಂತ ಕರೀತಾರೆ. ಈಗ ಸಾಮಾನ್ಯವಾಗಿ ಗೊತ್ತಾ ನಮಗೆಲ್ಲ, ಎಷ್ಟೋ ಜನ ಮೂವೀಸ್ ಮಾಡಿರ್ತಾರೆ, ಅದೇ ತರ ಮೂವೀಸ್ ಮಾಡಿರ್ತಾರೆ, ಅದೇ ಕಾಪಿ ಮಾಡಿರ್ತಾರೆ, ಅದನ್ನ ನಾವು ಪ್ಲಾಗರಿಸಮ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಯೂಸಿಂಗ್ ದ ಅದರ್ ಐಡಿಯಾಸ್ ಅಂಡ್ ವರ್ಕ್ ವಿತೌಟ್ ದ ಪ್ರಾಪರ್ ಅಟ್ರಿಬ್ಯೂಷನ್, ಅಂದ್ರೆ ಅವರ ಅನುಮತಿಯನ್ನು ಪಡ್ಕೊಳ್ಳೋದೇ ಅಂದ್ರೆ ಅವರ ವಿಷಯ ವಸ್ತುಗಳನ್ನು ಬಳಸ್ಕೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಿ ಪ್ಲಾಗರಿಸಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ ಅಥವಾ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ನೋಡಿ, ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೆ ಸಾಮಾನ್ಯವಾಗಿ ನಾವು ಏನೇ ಒಂದು ಅಂಶ ಮಾಡಬೇಕಾದ್ರೆ ಕೂಡ ಏನು ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಸ್ಯಾಂಪಲ್ ನೋಡ್ತೀವಲ್ವಾ, ಒಂದು ಪರೀಕ್ಷೆ ಮಾಡ್ತೀವಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಬೇಕರಿಗೆ ಹೋಗಿ ಸ್ವೀಟ್ ನ ಟೇಸ್ಟ್ ಮಾಡ್ಕೊಂಡು ಅದನ್ನ ಕೊಂಡ್ಕೊಳ್ತೀವಿ, ಅದನ್ನ ನಾವು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಹೋಗುತ್ತೆ. ನೋಡಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತಂದ್ರೆ ಸಾಮಾನ್ಯವಾಗಿ ಏನೋ ಒಂದು ಗುಂಪಿರುತ್ತಲ್ಲ, ಏನ್ ಮಾಡ್ತೀವಿ ನಾವು ಲಾಟ್ರಿ ಮುಖಾಂತರ ಏನ್ ಮಾಡ್ತೀವಿ ನಾವು ಆಕ್ಚುಲಿ ಆ ಒಂದು ಸ್ಯಾಂಪ್ಲಿಂಗ್ ಅನ್ನ ನೋಡ್ತಾ ಹೋಗ್ತೀವಿ, ಅದನ್ನ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಎರಡನೇದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಏನಂದ್ರೆ 1 to 10 ಇದೆ, 10 ಚೆಕ್ ಮಾಡ್ತೀವಿ, ಅದೇ ರೀತಿ ನೆಕ್ಸ್ಟ್ 20 ಚೆಕ್ ಮಾಡ್ತೀವಿ, ನೆಕ್ಸ್ಟ್ 30 ಅಂದ್ರೆ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಏನಂದ್ರೆ ಆಕ್ಚುಲಿ ಸ್ಯಾಂಪ್ಲಿಂಗ್ ಮಾಡ್ತಾ ಹೋಗ್ತೀವಿ, ಅದನ್ನ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಮೂರನೇದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತಂದ್ರೆ ಶ್ರೇಣೀಕೃತ ಅಂತ ಕರೀತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಜೆಂಡರ್ ಮೇಲೆ ಗಂಡು ಮಕ್ಕಳಲ್ಲಿ ನಾವು ಸ್ಯಾಂಪ್ಲಿಂಗ್ ಮಾಡ್ತೀವಿ, ಹೆಣ್ಮಕ್ಳ ಹತ್ರ, ಅದೇ ರೀತಿ ಸಮಾನ ಏಜ್ ಸಂಬಂಧಪಟ್ಟಂತೆ, ಸಮಾನ ಜಾತಿ ಸಂಬಂಧಪಟ್ಟಂತೆ ಏನ್ ಮಾಡ್ತೀವಿ ಆಕ್ಚುಲಿ ನಾವು ಸ್ಯಾಂಪ್ಲಿಂಗ್ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ದ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತಂದ್ರೆ ವಿಲೇಜ್ ಲೆವೆಲ್ ಅಲ್ಲಿ, ಸ್ಕೂಲ್ಗಳ ಮಟ್ಟದಲ್ಲಿ ಅಂತಂದ್ರೆ ಸ್ಯಾಂಪ್ಲಿಂಗ್ ಮಾಡೋದು ಅಂತ ಕರಿತೀವಿ, ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಅದೇ ರೀತಿ ಮಲ್ಟಿ ಸ್ಟೇಜ್ ಅಂತಂದ್ರೆ ಆಕ್ಚುಲಿ ಇಲ್ಲಿ ಮೋರ್ ದೆನ್ 2 ಒಂದು ಸ್ಯಾಂಪ್ಲಿಂಗ್ ಸ್ಟೆಪ್ ಅನ್ನ ಯೂಸ್ ಮಾಡ್ಕೊತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ಸ್ಕೂಲ್ ಮಟ್ಟದಲ್ಲಿ, ಆಮೇಲೆ ಮನೆಗಳ ಮಟ್ಟದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಹೋಗ್ತೀವಿ, ಅದನ್ನ ನಾವು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಆಕ್ಚುಲಿ ನಮಗೆ, ಸೊ ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೀವಿ, ಹೌದು, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೀವಿ, ಅದೇ ರೀತಿ ಸ್ಟ್ರಾಟಿಫೈಡ್ ಯೂಸ್ ಮಾಡ್ತೀವಿ, ಆದರೆ ಇಲ್ಲಿ ಯಾವುದೇ ರೀತಿಯ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಯಾವುದೇ ರೀತಿಯ ಸ್ಯಾಂಪ್ಲಿಂಗ್ ಮಾಡಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಸ್ನೋಬಾಲ್ ನಮೂನೆಯನ್ನು ಇಲ್ಲಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲಿ ಅಂದ್ರೆ ಇಲ್ಲಿ 41 ರಿಂದ 45 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಆಕ್ಚುಲಿ ನೋಡಿ, ಇಲ್ಲಿ ಅಂದ್ರೆ ನಮಗೆ 4 ಒಂದೇನಂದ್ರೆ ರೀಸನ್ಸ್ ಕೊಟ್ಟಿದ್ದಾರೆ. ಮೊದಲನೇ ರೀಸನ್, ಎರಡನೇ ರೀಸನ್, ಮೂರನೇ ರೀಸನ್, ನಾಲ್ಕನೇ ರೀಸನ್ ಕೊಟ್ಟಿದ್ದಾರೆ, ಹೌದಾ? ಸೊ ಹಾಗಾಗಿ இந்த ಪ್ಯಾರಾಗ್ರಾಫ್ ಓದ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ, ಅಲ್ಲೇ ನಿಮ್ಗೆ ಆನ್ಸರ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಆನ್ಸರ್ ನೋಡ್ತಾ ಹೋಗೋಣ. 19ನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳು ಕೊಟ್ಟಿದ್ದಾರೆ ಅಂದ್ರೆ, ಆಗ್ಲೇ ಹೇಳಿದಂಗೆ ಇಲ್ಲಿ 4 ಕಾರಣಗಳನ್ನ ರೀಸನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಹೌ ಮೆನಿ ಇಂಪಾರ್ಟೆಂಟ್ ಕಾಸಸ್ ಡಸ್ ದ ಆಥರ್ ಲಿಸ್ಟ್ ಔಟ್ ದ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಪ್ಲೆಕ್ಸಿಟಿ ಆಫ್ ದಿ ಇಂಟೆಲೆಕ್ಚುಯಲ್ ಲೈಫ್ ಆಫ್ ದಿ 19th century ಅಂದ್ರೆ there is a 4 ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವು ಹೊಂದಿತ್ತು, ಅಥವಾ ವಿಚ್ ಏರಿಯಾ ಆಫ್ ದಿ ವರ್ಲ್ಡ್ ಬಿಕಮ್ ಮೋರ್ ಅವೇರ್ ಆಫ್ ದಿ ಇಂಡಿಯನ್ ಫಿಲಾಸಫೀಸ್ ಅಂದ್ರೆ ಅದು ಯುರೋಪ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ 43ನೇ ಪ್ರಶ್ನೆ ನೋಡ್ತೋಣ. ಲೇಖಕರ ಪ್ರಕಾರ 19ನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು? ವಾಟ್ ಅಕಾರ್ಡಿಂಗ್ ಟು ದ ಆಥರ್ ಅಲ್ಟರ್ಡ್ ದ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ದಿ 19th century ಅಂದ್ರೆ ಅದು ಯಾಂತ್ರಿಕ ಉತ್ಪನ್ನ ಅಥವಾ ಮಷಿನ್ ಪ್ರೊಡಕ್ಷನ್ ಅಂತಂದ್ರೆ ಆಕ್ಚುಲಿ ಒಂದು ಬದಲಾವಣೆಯನ್ನು ತರುತ್ತದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತೋಣ. ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಹೂ ಬಿಗಿನ್ ದ ರಾಷನಲಿಸ್ಟಿಕ್ ರಿವೋಲ್ಟ್ ಅಕಾರ್ಡಿಂಗ್ ಟು ದ ಆಥರ್ ಅಂತಂದ್ರೆ ಅದು ಫ್ರೆಂಚ್ ಫಿಲಾಸಫರ್ಸ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವೈಚಾರಿಕ ಕ್ರಾಂತಿಯನ್ನ ಅವರು ಪ್ರಾರಂಭ ಮಾಡ್ತಾರೆ, ದಟ್ ಇಸ್ ದ ಫ್ರೆಂಚ್ ಫಿಲಾಸಫರ್ಸ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. 19ನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯ ಪಟ್ಟಿದ್ದಾರೆ? ವಾಟ್ ಡಸ್ ಆಥರ್ ಸೇ ಅಬೌಟ್ ದ ಸೈನ್ಸ್ ಇನ್ ದ 19th century ಅಂತಂದ್ರೆ ಅವ್ರು ಹೇಳ್ತಾರೆ, ಸೊ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಹ್ಯಾಡ್ ಬಿನ್ ದ ಚೀಫ್ ಸೋರ್ಸ್ ಆಫ್ ದಿ ನೋವಾಲಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಕೂಡ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಾಗಿದೆ. ಅಲ್ಲೇ ನಿಮ್ಗೆ ಪ್ಯಾರಾಗ್ರಾಫ್ ಕೊಟ್ಟಿದ್ರೆ ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಇದಕ್ಕೆ ಆನ್ಸರ್ನ ಮಾಡಬೇಕಾಗ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅರಿಸ್ಟಾಟಲ್ನ ಮಾದರಿ ಸಂವಾದದ ಅಂಶಗಳು ಯಾವ ಅಂತ ಕೇಳ್ತಾರೆ.
ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ದಿ ಅರಿಸ್ಟಾಟಲ್ ಮಾಡೆಲ್ ಆಫ್ ದಿ ಕಮ್ಯುನಿಕೇಶನ್. ನೋಡಿ ನಮಗೆ ಕಮ್ಯುನಿಕೇಶನ್ಸ್ ಮಾಡಲ್ ಬಂದಾಗ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವ್ರು ಏನಂದ್ರೆ ಹಲವಾರು ಅಂಶಗಳನ್ನ ಇಲ್ಲಿ ಅಂದ್ರೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಒಂದು ಮಾಡೆಲ್ ಕೊಡ್ತಾ ಹೋಗ್ತಾರೆ. ಹೌದಾ, ಅವ್ರು ವಿಶೇಷವಾಗಿ 5 ಕೀ ಎಲಿಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅದು ಅರಿಸ್ಟಾಟಲ್ ಮಾಡೆಲ್ ಆಫ್ ದಿ ಕಮ್ಯುನಿಕೇಶನ್ ಅಥವಾ ಅರಿಸ್ಟಾಟಲ್ ಮಾದರಿಯ ಒಂದು ಸಂವಾದ ಅಂತ ಕರಿತೀವಿ. ಸೊ ಅದರಲ್ಲಿ ಬಂದು ಫಸ್ಟ್ ಸ್ಪೀಕರ್ ಅಂದ್ರೆ ಒಂದು ನಾವು ಮಾತಾಡುವಂತ ಕಮ್ಯುನಿಕೇಶನ್ ಮಾಡೋ ಸಂದರ್ಭದಲ್ಲಿ ಸ್ಪೀಕರ್ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾನೆ. ಅಂದ್ರೆ ಆತನ ಒಂದು ನಾಲೆಜ್ ಆಗಿರ್ಬೋದು, ಆತನ ಒಂದು ಕೌಶಲ್ಯತೆ ಆಗಿರ್ಬೋದು. ಎರಡನೇದು ಸ್ಪೀಚ್ ಅಂದ್ರೆ ನಾವು ಮಾತನಾಡುವಂತ ವ್ಯಕ್ತಿಯ ಮಾತುಗಳ ಒಂದು ವೇಟೇಜ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೂರನೇದು ಅಕೇಶನ್ ಅಂದ್ರೆ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾಲ್ಕನೇದು ಆಡಿಯನ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಸಂವಾದ ಮಾಡಬೇಕಾದ್ರೆ ಅಲ್ಲಿ ಆಡಿಯನ್ಸ್ ಯಾವ ಮಟ್ಟದಲ್ಲಿದ್ದಾರೆ, ಅವರ ಒಂದು ಬೌದ್ಧಿಕ ಮಟ್ಟ ಏನು, ಅವರ ಅಭಿರುಚಿಗಳೇನು ಎಲ್ಲವನ್ನು ಕೂಡ ನೋಡ್ಬೇಕಾಗ್ತದೆ. ಅದೇ ರೀತಿ ಎಫೆಕ್ಟ್ ಅಂದ್ರೆ ನಾವು ಮಾತನಾಡುವಂತ ಏನೊಂದು ಸಂವಾದ ಮಾಡುವಂತ ಮಾತುಗಳಿದೆಯಲ್ಲ ಅದು ತುಂಬಾ ಪರಿಣಾಮಕಾರಿಯಾಗಿರ್ಬೇಕು. ಸೊ ಹಾಗಾಗಿ ಇವರು 5 ಕೀ ಎಲಿಮೆಂಟ್ಸ್ ಕೊಡ್ತಾ ಹೋಗ್ತಾರೆ. ಸ್ಪೀಕರ್, ಸ್ಪೀಚ್, ಅಕೇಶನ್, ಆಡಿಯನ್ಸ್, ಎಫೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ ಅವ್ರು ಕೊಟ್ಟಿದ್ದಾರೆ ಅರಿಸ್ಟಾಟ್ ಮಾದರಿಯ ಸಂವಾದದ ಅಂಶಗಳಂತಂದ್ರೆ ಅದು ಸ್ಪೀಕರ್ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ಆಡಿಯನ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್, ಆಡಿಯನ್ಸ್. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಅಗೇನ್ ಅದು ಕೂಡ ಕಮ್ಯುನಿಕೇಶನ್ ಪದ ಪ್ರಶ್ನೆಯಾಗಿದೆ. ಮೆಹರ್ಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದಪ್ರಯೋಗ, ಧ್ವನಿಯ ಏರಿಳಿತ, ಆಂಗಿಕ ಭಾಷೆಗಳ ಇವುಗಳ ಪ್ರಮಾಣ ಅಂತ ಕೇಳ್ತಾರೆ. ಹೌದಾ, ಅಕಾರ್ಡಿಂಗ್ ಟು ದ ಮೆಹರ್ಬಿನ್ ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ ಆಫ್ ವರ್ಡ್ಸ್, ಟೋನ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಇನ್ ಓವರ್ ಆಲ್ ಕಮ್ಯುನಿಕೇಶನ್ ಅಂತ ಕೇಳ್ತಾರೆ. ನೋಡಿ ಒಬ್ಬ ಆಲ್ಬರ್ಟ್ ಮೆಹರ್ಬಿನ್ ಅಂತ ಬರ್ತಾನೆ, ತುಂಬ ಪ್ರೊಫೆಸರ್ ಆಗಿರ್ತಾರೆ. ಈಸ್ ಫ್ರಮ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ. ಇವ್ರೇನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕಮ್ಯುನಿಕೇಶನ್ ಮಾಡ್ತಿರ್ತಾರಲ್ಲ ಆ ಒಂದು ಪ್ರಮಾಣ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪದ ಪ್ರಯೋಗ ಏನಿರ್ಬೇಕಂತ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಆತ ಸೊ ಪದ ಪ್ರಯೋಗ ಬಂದು ನಾವು ಮಾತಾಡುವಂತ ಒಂದು ಸಂವಹನದಲ್ಲಿ ಅಟ್ಲೀಸ್ಟ್ 7% ಪದಗಳ ಪ್ರಯೋಗ ಮಾಡ್ಬೇಕಂತ ಹೇಳ್ತಾನೆ. ಅದೇ ರೀತಿ 38% ಧ್ವನಿಯ ಒಂದು ಏರಿಳಿತ ಅಂದ್ರೆ ಟೋನ್ ಆಫ್ ವಾಯ್ಸ್ ಅನ್ನ ನಾವು ವೇರಿಯೇಷನ್ ಮಾಡಬೇಕಾಗುತ್ತೆ. ಮೂರನೇದು 55% ಇರ್ಬೇಕು ಅಂತ ಹೇಳ್ತಾನೆ ಆಂಗಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೇಕಂತ ಹೇಳ್ತಾ ಹೋಗ್ತಾನೆ. ಸೊ ಹಾಗಾಗಿ ಸೊ ವರ್ಡ್ಸ್ ಬಂದು 7%, ಟೋನ್ ಆಫ್ ವಾಯ್ಸ್ ಬಂದು 38%, ಅದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಬಂದು 50% ಇರ್ಬೇಕಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಏನಂತ ಕರಿತೀವಿ ನಾವು ಮೆಹರ್ಬಿನ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 7%, 38% ಅಂಡ್ 50% ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ಕಮ್ಯುನಿಕೇಟಿವ್ ಆಕ್ಟ್ ಆಫ್ ರೈಸಿಂಗ್ ಎ ಹ್ಯಾಂಡ್ ಇನ್ ಕ್ಲಾಸ್ ರೂಮ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಅಂತಂದ್ರೆ ಅದೊಂದು ಸೊ ಚಿಹ್ನೆ ಅಥವಾ ಸಿಂಬಲ್ ಅಥವಾ ಎಂಬ್ಲೆಮ್ ಅಂತ ಕರೀತಾರೆ. ಕ್ಲಾಸ್ ರೂಮ್ ಅಲ್ಲಿ ನಾವು ಒಂದು ಹ್ಯಾಂಡ್ ರೈಸ್ ಮಾಡಿದ್ರೆ ಅದನ್ನೇನೊಂದು ಸಿಂಬಲ್ ಆಗಿರುತ್ತೆ, ಎಂಬ್ಲೆಮ್ ಆಗಿರುತ್ತೆ ಅಂತ ಹೇಳ್ತೀವಿ. ಎಸ್ ಅನ್ನುವಂತ ಒಂದು ಸಿಂಬಲ್ ಆಗಿರ್ಬೋದು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ. ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ. ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಅಂತಂದ್ರೆ ಅದನ್ನ ನಾವು ಕಣ್ಗಾವಲು ಅಥವಾ ಸರ್ವಿಲೆನ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆ ಬಂದು ನೋಡ್ತಗೋಣ. ಇಲ್ಲಿ ಸರಿಯಾದ ಆಯ್ಕೆಗಳೊಂದಿಗೆ ಹೊಂದಿಸಿ ಬರೆದು ಕೊಟ್ಟಿದ್ದಾರೆ. ಹೌದಾ, ಸೊ ಅಂದ್ರೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ನೋಡಿ ಸಾಂಪ್ರದಾಯಿಕ ಮಾಧ್ಯಮ ಟ್ರೆಡಿಷನಲ್ ಮೀಡಿಯಾ ಅಂತ ಕರಿತೀವಿ. ಯಾವುದಿದೆ ನಮಗೆ ಸಾಂಪ್ರದಾಯಿಕ ಅಂತಂದ್ರೆ ಸಾಮಾನ್ಯವಾಗಿ ನಾವು ಸಮುದಾಯ ಬಾನುಲಿ ಅಥವಾ ಏನಂದ್ರೆ ಸೊ ಕಮ್ಯುನಿಟಿ ರೇಡಿಯೋ ಇದೆಲ್ಲ ಏನಾಗಿದೆ, ಇಟ್ಸ್ ಎ ಟ್ರೆಡಿಷನಲ್ ಮೀಡಿಯಾ ಆಗಿದೆ. ಹೌದಾ, ಅದೇ ರೀತಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಬರುತ್ತೆ. ನೋಡಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದ್ರೆ ನಮಗೆ ವಿಡಿಯೋ ಗೇಮ್ಸ್ ಬರ್ತದೆ ಅಲ್ವಾ. ಎಲೆಕ್ಟ್ರಾನಿಕ್ ಮೀಡಿಯಾ ಬರುತ್ತೆ ನಮಗೆ ಸೊ ವಿಡಿಯೋ ಗೇಮ್ಸ್ ಬರುತ್ತೆ. ಅದೇ ರೀತಿ ಹೊರಾಂಗಣ ಮಾಧ್ಯಮ ಅಂತಂದ್ರೆ ಅದನ್ನ ಇಂಗ್ಲಿಷ್ ಕರಿತೀವಿ. ಅದನ್ನ ಆಕ್ಚುಲಿ ಔಟ್ಡೋರ್ ಮೀಡಿಯಾ ಅಂತಂದ್ರೆ ಏನ್ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಪೋಸ್ಟರ್ಗಳನ್ನ ಅಂಟಿಸ್ತೀವಿ ಅಲ್ವಾ. ಸೊ ದಟ್ ಇಸ್ ಕಾಲ್ಡ್ ದ ಔಟ್ಡೋರ್ ಮೀಡಿಯಾ ಅಂತ ಕರೀತಾರೆ. ಸೊ C2 ಆಗುತ್ತೆ. ಅದೇ ರೀತಿ ನ್ಯೂ ಮೀಡಿಯಾ ಅಂದ್ರೆ ಪ್ರೆಸೆಂಟ್ ಆಗಿ ನಾವು ಏನ್ ಮಾಡ್ತೀವಿ ವೆಬ್ಸೈಟ್ ಮುಖಾಂತರ ನಮ್ಮ ಒಂದು ಮೀಡಿಯಾ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದು D3 ಆಗುತ್ತೆ. ಸೊ ಹಾಗಾಗಿ ಸೊ A4, B1, C2, D3 ಆಗುತ್ತೆ. ಸೊ ಹಾಗಾಗಿ ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು 2024ರ KSET ಇರುವಂತಹ ಜನರಲ್ ಪೇಪರ್ ಅನ್ನ 50 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಸೊ ಥ್ಯಾಂಕ್ ಯು, ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಗೋಣ. ಥ್ಯಾಂಕ್ ಯು.